ಬಟ್ ಎಫರ್ಟ್ ಹಾಕಬೇಕು, ಮಲ್ಟಿ ಕ್ರಾಪ್ ಮಾಡಬೇಕು. ಬಟ್ ನಾನೇ ಓನ್ ಮಾರ್ಕೆಟಿಂಗ್ ಮಾಡಿದಾಗ ಮಾಡ್ಬೋದು. ಇಲ್ಲ ನಾನು ಯಾವಾಗಲೂ ಏನೋ ಮಾಡ್ತೀನಿ, ಬೆಳಿಗ್ಗೆ ಹೇಳ್ತೀನಿ 12 ಗಂಟೆಗೆ ಹೇಳ್ತೀನಿ ಅಂದರೆ ಆಗಲ್ಲ. ಎಫರ್ಟ್ ಹಾಕಿದ್ರೆ 100% 30 ಗುಂಟೆಲಿ ಒಂದು ಸಂಸಾರ ಆರಾಮ್ಸೆ ಜೀವನ ಮಾಡ್ಬೋದು. ಇದು ನೋಡಿ ಸರ್, ಇದು ಆ್ಯಕ್ಚುಲಿ ಇದು ಒಂದು 600 ಸ್ಕ್ವೇರ್ ಫೀಟ್ ಇರ್ಬೋದು ಅಷ್ಟೇ. ಇದು ನಮಗೆ ಮನೆ ಬೆಳಕಿಗೆ ತೊಗರಿಕಾಯಿ ಎಷ್ಟು ಈಳು ಚೆನ್ನಾಗಿದೆ ನೋಡಿ. ನಾಟಿ ಇದು. ಹೌದು ನೋಡಿ, ನಾನು ಆಕ್ಚುಲಿ ಗುಮ್ಮಕ್ ಬರ್ತಾ ಇದೆ. ಇದು ಗುಮ್ಮಕ್ ಬರ್ತಾ ಇಲ್ಲ ನನಗೆ, ಲವ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅಷ್ಟೇ. ಇವಾಗ ಇದು ನಾನು ನೋಡಿದ್ರೆ ಏನಪ್ಪ ಇದು ನನ್ಗೆ ಗುಮ್ಮುತ್ತೆ ಅನ್ಸುತ್ತೆ. ಬಟ್ ಇದನ್ನ ನಾನು ನೀಟಾಗಿ ಹ್ಯಾಂಡಲ್ ಮಾಡ್ಕೋಬೇಕಷ್ಟೇ. ಅವಾಗ ನನಗೇನು ಯಾವುದು ನನಗೇನು ಮಾಡಲ್ಲ. ಒಂದಷ್ಟು ಚೀಪಕಾಯಿ ಗಿಡಗಳಿದೆ ನೋಡ್ಬೋದು ನೀವು. ಸುತ್ತ ಬಾರ್ಡ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ ನೋಡಿದ್ರೆ, ಅಲ್ಲಿ ಎಲ್ಲ ಸುತ್ತ ಬಾರ್ಡ್ರಲ್ಲಿ ನಂದು ಗಂಧದ ಗಿಡಗಳಿದೆ. ಹೌದು, ಚೀಪಕಾಯಿ ಗಿಡ ಇದೆ. ಇಲ್ಲೊಂದು ಕೈ ತೋಟ, ಇದೊಂದು ಕೋಳಿ ಶೆಡ್ ಅಂತ ಮಾಡಿ ನಾಟಿ ಕೋಳಿ ಮಾಡ್ತಾ ಇದ್ದೆ ನಾನು. ಇದೊಂದು ಎರೆಹುಳು ತೊಟ್ಟಿ ಮಾಡ್ಕೊಂಡಿದೀವಿ. ಆಮೇಲೆ ಸೀತಾಫಲ ಇದೆ. ಇಲ್ಲಿ 30 ಗುಂಟೆಯಲ್ಲಿ ಇಷ್ಟು ಪೂರ್ತಿ ಕೃಷಿ ಮಾಡಿ ಒಂದ್ 5 ಗುಂಟೆ ಮನೆ ಇದೆ. ಹಿಂದೆಗಡೆ ಒಂದು ಎರೆಹುಳು ತೊಟ್ಟಿ, ಒಂಚೂರು ನಿಮ್ ಕಾರ್ ಪಾರ್ಕಿಂಗ್ ಜಾಗ, ಹಸುವಿಂದ ಒಂದ್ ಶೆಡ್ ಮಾಡ್ಕೋದು ನೋಡಿ. ನಮ್ಮ 2 ಕಾರ್ ನಿಂತವೆ ಇಲ್ಲಿ. ಹೌದು, ನಮ್ದೊಂದ್ ಕಾರ್ ನಿಂತ. ಸರ್ ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್ ನಮಸ್ತೆ, ನನ್ನ ಹೆಸರು ರವಿ ಅಂತ. ಆಲ್ರೆಡಿ ನನ್ನ ಹಳೆ ವಿಡಿಯೋ ನಮ್ಮನ್ನ ನೋಡಿರ್ತೀರಿ ನೀವು. ಸರಿ, ನಾನು ಆವಾಗಲೇ ಹೇಳ್ದಂಗೆ ಇದು 30 ಗುಂಟೆ ಜಾಗ. ಇದು 30 ಗುಂಟೆಲಿ ನಾನು ಏನೇನು ಮಲ್ಟಿ ಕ್ರಾಪ್ ಹಾಕಿದ್ದೀನಿ ಅನ್ನೋ ಬಗ್ಗೆ ನಾನು ಇವತ್ತು ಈ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ನೀವು ಆಲ್ರೆಡಿ ನನ್ನ ಹಳೆ ವಿಡಿಯೋದಲ್ಲಿ ಪಪ್ಪಾಯ ಬಗ್ಗೆ ನಾನು ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಪಪ್ಪಾಯ ಅಲ್ಲದೆ ನಾನು ಈ 30 ಗುಂಟೆ ಜಾಗದಲ್ಲಿ ನಾನು ಏನ್ ಹಾಕಿದ್ದೀನಿ ಅದ್ರ ಬಗ್ಗೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ತೋಟಗಾರಿಕಾ ಬೆಳೆಗಳೇ ಹಾಕಿದ್ದೀನಿ ನಾನು ಇದರಲ್ಲಿ. ತೋಟಗಾರಿಕಾ ಬೆಳೆಗಳ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ನೀವು ರೈಟ್ ಲೆಫ್ಟ್ ಅಲ್ಲಿ ನೋಡಿದ್ರೆ ನಾನು ಆಲ್ರೆಡಿ ಈಳ್ ಬರುತ್ತಂತ ತೆಂಗಿನ ಗಿಡ, ಎಷ್ಟು ತೆಂಗಿನ ಗಿಡಗಳು ಹತ್ತರಲ್ಲಿ ನನಗೆ 30 ಗುಂಟೆಗೆ ಒಂದು 22 ಗಿಡ ಇರ್ಬೋದು ಸರ್. 22 ತೆಂಗಿನ ಗಿಡ ಇದೆ. 30 ಗುಂಟೆ ಒಂದು 22 ಗಿಡ ಇದೆ. ಬಟ್ ನಾನು ಇದೇನು ಮೆಜರ್ಮೆಂಟ್ ಮಾಡಿ ನಾನೇನು ಹಾಕ್ಲಿಲ್ಲ, ಸುಮ್ನೆ ಒಂದ್ ಲೈನು ಆತರ ಏನೋ ಹಾಕೊಂಡ್ ಬಂದಿದ್ದೀನಿ. ಒಂದ್ 22 ಗಿಡ ತೆಂಗಿನ ಗಿಡಗಳಿದೆ. ತೆಂಗಿನ ಗಿಡ ಆದ್ಮೇಲೆ ಇದು ಅಡಕೆ ಗಿಡ ಇದೆ ಸರ್. ಇದು ಅಡಕೆ ನೋಡಿ, ಇದು ನಾನು ಆಗಸ್ಟ್ 15 ನೆಟ್ಟಿದ್ದು. ಹತ್ತತ್ರ ಒಂದು 5 ತಿಂಗಳು 4 ತಿಂಗಳೇನೋ ಆಗಿರ್ಬೋದು. ಇದು ಸೂಪರ್ ಮಂಗ್ಲ ಅಂತ. ಇದು ಸೂಪರ್ ಮಂಗ್ಲ. ಇದು ಅಂದ್ರೆ ಬೇಗ ಹಿಲ್ ಬರುತ್ತೆ ನನಗೆ. ಹೌದು, 4 ವರ್ಷ ಇಲ್ಲ 3 ಇಯರ್ಸ್ಗೆಲ್ಲ ಬರುತ್ತಂತೆ ಸರ್. 3 ಇಯರ್ಸ್ಗೆಲ್ಲ ಬರುತ್ತೆ ಅಂತ ಹೇಳಿದಾರೆ ನನಗೆ. ಆಕ್ಚುಲಿ ನಾನು ಇದು KR ನಗರದಲ್ಲಿ ತರಿಸಿರೋದು. ಅಲ್ಲಿಂದ ನಾನೇ ಹೋಗಿ ತಗೊಂಡ್ಬಂದು ಇದನ್ನ ಹಾಕಿದೀನಿ. ಇದು ಇವಾಗೆಲ್ಲ ಒಂದ್ 4 ತಿಂಗಳು ಗಿಡ. ಬಟ್ ನಾನ್ ತಂದಾಗ ಸಣ್ಣ ಗಿಡ ಸರ್. ಅದು ನಾನು ಒಂದು ವಿಡಿಯೋ ಕೊಡ್ತೀನಿ ಬೇಕಂದ್ರೆ. ಅದು ಇವತ್ತೆಲ್ಲ ಈ ಸೈಜ್ ಆಗಿದೆ. ಅಂದ್ರೆ ಇದು ಈ ತೆಂಗಾಗ್ಲಿ ಮತ್ತೆ ಇದು ಅರೆಕನಟ್ ಏನಿದೆ ಇದೆಲ್ಲ ಆಗ್ಲಿ ಒಂದು 3 ಮಂತ್ಸ್ ಬೇಕಂತದು. ಯಾವ್ದೇ ಬೇರೆ ಜಾಗದಿಂದ ಬಂದು ನನ್ನ ನೆಟ್ ಮೇಲೆ ಈ ಬೇರ್ ಕೊಡ್ಲಿಕ್ಕೆ ವಿತಿನ್ 3 ಮಂತ್ಸ್ ಬೇಕಾಗತ್ತಂತೆ. ಆಮೇಲೆ ಅದು ಗ್ರೋ ಸ್ಟಾರ್ಟ್ ಆಗುತ್ತಂತೆ. ಹಂಗಾಗಿ ಇದು ನಮ್ಗೆ 4 ತಿಂಗಳ ಗಿಡ. ಇದು ಇದಾದ್ಮೇಲೆ ಇಲ್ಲಿ 180 ಗಿಡ ಇದೆ. 180 ಗಿಡ ಅಡಕೆ ನೆಟ್ಟಿದ್ದೀನಿ. ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ತೆಂಗಿದೆ ನಂದು. ಹೌದು, ಕೆಲವೊಬ್ರು ಏನ್ ಮಾಡ್ತಾರೆ, ತೆಂಗು ಪಕ್ಕದಲ್ಲೇ ಅಡಕೆ ನೆಡ್ತಾರೆ. ಹೌದು, ನಾನ್ ನೆಟ್ಟಿಲ್ಲ. ನನ್ನ ಕಾನ್ಸೆಪ್ಟ್ ಏನಂದ್ರೆ, ಈ ಅರೆಕಾನೆಟ್ ಬ್ರಾಂಚಸ್ ಏನ್ ಬರುತ್ತಲ್ಲ, ಅದು ನಾವೇನು ಗೊದ್ಮಟ್ಟೆ ಅಂತೀವಲ್ಲ, ಇದು ಮತ್ತೆ ತೆಂಗಿನ ಗಿಡದ ಗೊದ್ಮಟ್ಟೆ ಎರಡು ಒಂದಕ್ಕೊಂದು ಟಚ್ ಹಾಕ್ಬಾರ್ದು. ಯಾಕಂದ್ರೆ ಎರಡು ಒಂದೇ ಜಾತಿ. ಇದು ಎರಡು ಒಂದೇ ಜಾತಿ ಟಚ್ ಆದಾಗ ಈಲ್ಡ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನಾನು ಒಂದಕ್ಕೊಂದು ಟಚ್ ಆಗ್ತಾರ ಆಗದೆ ಇರೋ ತರ ನಾನು ಇಲ್ಲಿ ಪ್ಲಾಂಟೇಶನ್. ಸುಮಾರು ಎಷ್ಟು ಅಡಿ ಬಿಟ್ಟಿರುವ ಸರ್? ಒಂದು 20 ಅಡಿ ಇದೆಯಾ ಸರ್? ಇದೆ, ಒಂದು 18 ಅಡಿ ಇದೆ. ನಿಮ್ಗೆ 18 ಫೀಟ್ ಬರುತ್ತೆ. 18 ಫೀಟ್ ಬರುತ್ತೆ. ಅದನ್ನ ಬಿಟ್ಟು ಹಾಕಿದೀನಿ. ಒಂದು 180 ಗಿಡ ನಾನು ಅಡಕೆ ನೆಟ್ಟಿದ್ದೀನಿ. ಅದಲ್ದ್ರೆ ನೋಡಿ, ನಾನು ಹಣ್ಣು ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು ವಾಟರ್ ಆಪಲ್ ನೋಡಿ, ನೀವು ನೋಡ್ತಾ ಇದ್ರಿ ಅಲ್ಲಿ ವಾಟರ್ ಆಪಲ್ ಗಿಡಗಳು ಒಂದು 7-8 ನೆಟ್ಟಿದ್ದೀನಿ ನಾನು. 7-8 ವಾಟರ್ ಆಪಲ್ ಅಲ್ಲಿ ಕಾಣಿಸ್ತೀನಿ ನೋಡಿ. ಹಿಂಗೆ ಮುಂದೆ ಹೋದ್ರೆ ಗೊತ್ತಾಗುತ್ತೆ. ಮತ್ತೆ ಒಂದಷ್ಟು ಬಟರ್ ಫ್ರೂಟ್ ನೆಟ್ಟಿದ್ದೀನಿ. ಇದು ನೋಡಿ, ಬಟರ್ ಫ್ರೂಟ್ ಇದು ಫುಲ್ ಬದು ಮೇಲೆ. ಎಷ್ಟು ಬಟರ್ ಫ್ರೂಟ್ ಹಾಕಿದಿರ? ಒಂದು 10 ಇರ್ಬೋದು ಸರ್. 10 ಬಟರ್ ಫ್ರೂಟ್, ಒಂದು 10 ಇದೆ. ಮತ್ತೆ ಜೊತೆಗೆ ಅದೇ ಬಾರ್ಡರ್ ಗಳಲ್ಲಿ ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಎಲ್ಲರಿಗೂ ಗೊತ್ತಿರುತ್ತೆ, ನಾನೇನ್ ಹೇಳ್ಬೇಕಾಗಿಲ್ಲ. ಶ್ರೀಗಂಧ. ಇದೇನ್ ಮಾಡಿದೀನಿ ನಾನು, ಬಾರ್ಡರ್ ಮತ್ತೆ ಬದುಲಿ ಮಧ್ಯ ಹತ್ರ 100 ಗಿಡ ನೆಟ್ಟಿದ್ದೀನಿ ಸರ್. 100 ಗಿಡ. ಬನ್ನಿ, ಇದೊಂದೆಲ್ಲ ನೆಟ್ಟು 2.5 years ಆಗಿದೆ. ನೀವು ನೋಡಿ ಸರ್, ಇದು ಸೈಜ್ ನೋಡಿ. ಹೌದು, ಇದು ಇನ್ನೂ ತಂಪ ಇದೆ. ಇದು ಆಕ್ಚುಲಿ ಒಳಗಡೆ ಇದೆ, ಹಂಗಾಗಿ ನಿಮ್ಗೆ ಅಷ್ಟೊಂದು ಸೈಜ್ ಇಲ್ಲ. ಇದು ನಿಮ್ಗೆ ಬಾರ್ಡರ್ ತೋರಿಸ್ತೀನಿ ಸರ್ ನಾನು. ಫುಲ್ ಬಾರ್ಡರ್ ಇದೆ. ಫುಲ್ ಬಾರ್ಡರ್ ಇದೆ ಸರ್. ನಿಮ್ಗೆ ನೋಡಿ, ಹತ್ತತ್ರ ಇದು 10 ಅಡಿಗೆ ಒಂದು ಗಿಡ ನೆಟ್ಟಿದ್ದೀನಿ. 10 ಅಡಿಗೆ ಒಂದು ಸೈಜ್ಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ನೋಡಿ, ಉದ್ದಕ್ಕೆ ನೆಟ್ಟಿದ್ದೀನಿ ನೋಡಿ. ಬಾರ್ಡರ್ ಹತ್ತತ್ರ ನಂದು ಒಂದು 100 ಗಿಡ ನನಗೆ ಶ್ರೀಗಂಧ ಗಿಡ ಇದೆ. 100 ಗಿಡ ಶ್ರೀಗಂಧ ಇದೆ. ಒಂದು 20-24 ಅಷ್ಟು ತೆಂಗಿನ ಗಿಡ ಇದೆ. ಒಂದು 180 ಅಷ್ಟು ಅಡಕೆ ಗಿಡ ನೆಟ್ಟಿದ್ದೀನಿ. ಬಾರ್ಡರ್ ಅಲ್ಲಿ 100 ಗಿಡ ಶ್ರೀಗಂಧ ಹಾಕೊಂಡಿದ್ದೀನಿ. 100. ಸರ್ ನೆಕ್ಸ್ಟ್ ಇದನ್ನ ಹೆಂಗೆ ಸರ್ ಕಾಪಾಡೋದು? ಆಕ್ಚುಲಿ ಈಗ ಒಂದು 7 ವರ್ಷದವರೆಗೂ ನಡೆಯುತ್ತೆ ಸರ್. ಏನಿಲ್ಲ ಸರ್, ಯಾರು ಬರಲ್ಲ, ಅವೆಲ್ಲ ಸುಳ್ಳು. ಮೊದಲು ನಾವು ಚಿಕ್ಕ ಹುಡುಗರು ನಮ್ಮ ಪ್ರಕಾರ ಹಸು ಇಟ್ಕೊಂಡು ಹೋಗ್ಬಿಡ್ತಿದ್ರು, ಕುರಿ ಇಟ್ಕೊಂಡು ಹೋಗ್ಬಿಡ್ತಿದ್ರು, ಇದೆಲ್ಲ ಮಾಡ್ತಿದ್ರು. ಹೌದು, ಈಗೆಲ್ಲ ಯಾರು ಬಂದ್ ಮರ ಎಲ್ಲ ಯಾರು ಕಡಿಯೋದಿಲ್ಲ ಅಂತ ಕಳ್ಳರು ಎಲ್ಲ ಯಾರು ಇಲ್ಲ. ಆಮೇಲೆ ಒಂದೇನಂದ್ರೆ, ನಮ್ಮ ಗಿಡಗಳನ್ನ ನಾವು ಕಾಪಾಡ್ಕೋಬೇಕು. ಈಗ ನನ್ನ ಬಾಡಿ ನಮ್ಮ ಮಕ್ಳುಗಳನ್ನ ನಾವ್ ಹೆಂಗ್ ಕಾಪಾಡ್ಕೊಂತೀವೋ ಹಂಗೆ ನಾ ಬೆಳೆದ ಮೇಲೆ ನನ್ನ ಗಿಡಗಳನ್ನ ಅಥವಾ ನಮ್ದೇನ್ ಬರುತ್ತೆ ಈಲ್ಡನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದಿರುತ್ತೆ. ಹೌದು, ನಮ್ದೇನಿದೆ, ನಮ್ದೆಲ್ಲ ರೋಡ್ ಇದೆ.
ರೋಡ್ ಪಕ್ಕದಲ್ಲೇ ನೆಟ್ಟಿದ್ದೀನಿ. ಬಟ್ ಇದಕ್ಕೆಲ್ಲ ನೋಡಿ ನಾನು ಚೈನ್ ಲಿಂಕ್ ಆಲ್ರೆಡಿ 11 ವರ್ಷ 14 ವರ್ಷ ಆಗಿದೆ ನಾನು ಇದನ್ನ ಮಾಡಿ. ಈ ಚೈನ್ ಲಿಂಕ್ ಮಾಡಿದ್ದೀನಿ, ಸುತ್ತ ಬಾರ್ಡರ್ಗೆ ಹಾಕೊಂಡಿದ್ದೀನಿ ನಾನು. ಹಂಗಾಗಿ ನಾನು ಬಾರ್ಡ್ರಲ್ಲಿ ಹಾಕೊಂಡಿದ್ದೀನಿ, ಕಾಪಾಡೋಂಥದ್ದು ಏನೂ ಇಲ್ಲ. ಅದು ಹೇಳಿದ್ನಲ್ಲ, ಮಾರ್ಕೆಟಿಂಗ್ ನಾವು ಮಾಡ್ಕೊಂಡ್ರೆ ನಮ್ಗೆ ಯಾವುದೇ ರೀತಿಯ ತೊಂದರೆ, ಯಾವುದೇ ಇಲ್ಲ, ಬೆಳೆಗಳಿಂದ ತೊಂದರೆ ಇಲ್ಲ ಸರ್. ಅಲ್ಲ ಕಳ್ಳರು ಕಾಕರು ಈಗೆಲ್ಲ ಕುಯ್ಕೊಂಡು ಯಾರು ಇಲ್ಲ ಸರ್, ಯಾರು ಇಲ್ಲ ಸರ್. ಅವೆಲ್ಲ ನಿಮ್ಗೆ ಆಚೆ ಯಾವ್ದಾದ್ರು ಊರಿಂದ ಆಚೆ ಇದ್ದಾಗ ಅಥವಾ ನಿಮ್ ಬಾರ್ಡ್ರಿಂದ ಆಚೆ ಇದ್ದಾಗ ಯಾರಾದ್ರು ಕಟ್ ಮಾಡ್ಕೊಂಡು ತಗೊಂಡೋಗ್ಬೋದು. ಬಟ್ ನೀವು ಕಾಪಾಡ್ಕೊಬೇಕು. ಒಂದು CC ಕ್ಯಾಮ್ರಾ ಹಾಕೊಳ್ಳಿ, ಸುತ್ತ ಫೆನ್ಸಿಂಗ್ ಮಾಡ್ಕೊಳ್ಳಿ, ಏನೋ ಒಂದು ಮಾಡ್ಕೊಂಡಾಗ ಸೇಫ್ಟಿ ನಾವು ಮಾಡ್ಕೋಬೇಕು. ಅಂದ್ರೆ ಒಬ್ಬೊಬ್ರು ಒಂದೊಂಥರ ಸೇಫ್ಟಿ ಏನೋ ಮಾಡ್ಕೊಂತಾರೆ, ಅವ್ರವ್ರಿಗೆ ತಿಳಿದಂಗೆ ಅವರು ಸೇಫ್ಟಿ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಈ ಬಾರ್ಡ್ರ್ಗಳು ನನ್ನ ಹತ್ರ 100 ಗಿಡ ನಂದು ಇಲ್ಲಿ ನಿಮ್ಗೆ ಶ್ರೀಗಂಧ ಗಿಡಗಳು. ನೋಡಿ ಸೈಜ್ ನೋಡಿ, ನೀವೆಲ್ಲ ಆಲ್ರೆಡಿ ನಿಮ್ಗೆ ಒಂದು 15 ಫೀಟ್ ಇದೆಯಲ್ಲ ಸರ್, 15 ಫೀಟ್ ಇದೆ. ಇನ್ನು ಸೈಜ್ ಅಷ್ಟೇ ನಿಮ್ಗೆ 2.5 ವರ್ಷಕ್ಕೆ, 2.5 ಇಂದ 3 ವರ್ಷ ಒಳ್ಳೆ ಗ್ರೋತ್ ಇದೆ. ಎಷ್ಟು ಗ್ರೋತ್ ಇದೆ. 100 ಗಿಡ ಇದೆ ನಂದು ಬಾಟ್ರಲ್ಲಿ, 100 ಗಿಡ ನಾನು ಹಾಕೊಂಡಿದ್ದೆ. ಸೊ ಇದು ನೀವು ಎಷ್ಟು ವರ್ಷ ಸರ್ ಇದು ಆಕ್ಚುಲಿ ಹೇಗೆ ಶ್ರೀಗಂಧ ಬೆಳೆ? ಎಷ್ಟು ವರ್ಷ ಬರುತ್ತೆ, ಅಥವಾ ಕೆಲವರು 20 ವರ್ಷ ಬೇಕು ಅಂತಾರೆ, 25 ವರ್ಷ ಬೇಕು ಅಂತಾರೆ, 30 ವರ್ಷ ಬೇಕು ಅಂತಾರೆ. ಬಟ್ ನಾವು ಪ್ಲಾಂಟೇಶನ್ ಮಾಡಿದ್ವಿ, ಯಾವಾಗಾರು ಬರ್ಲಿ ಬಿಡಿ. ಓಕೆ, ಇನ್ನು ನಮ್ಗಾಗತ್ತೋ, ನಮ್ಮ ಮಕ್ಳುಗಳಿಗಾಗತ್ತೋ, ಇಲ್ಲ ನಮ್ಮ ಅಕ್ಕ ತಂಗಿದ್ರು ತಿಂತಾರೋ ಅದಲ್ಲ. ಯಾವಾಗ ಬೇಕಾದ್ರೂ ಬರ್ಲಿ. ಅದು ನಾವು ಪ್ಲಾಂಟೇಶನ್ ಮಾಡಬೇಕು, ನಮ್ ಧರ್ಮ ನಾವು ಮಾಡಿದೀವಿ. ಅದು ಯಾವಾಗ ಈಲ್ಡ್ ಯಾರು ತಿನ್ಬೇಕು ಅನ್ಸುತ್ತಾರೆ ಅವ್ರು ತಿಂತಾರೆ. ಈಗ ಆ ದೊಡ್ಡ ದೊಡ್ಡ ಮರಗಳು ನೋಡಿದ್ರೆ ನಮ್ಮ ಅಮ್ಮ ನೆಟ್ಟಿರೋದು ಆ ತೆಂಗಿನ ಮರಗಳು. ಈಗ ನಾವ್ ಎಣ್ಣೆ ತಿಂತಾ ಇದೀವಿ, ಹೌದು. ನಾವು ಕೊಬ್ಬರಿ ಎಣ್ಣೆ ನಾವು ತಿಂತಾ ಇದೀವಿ ಇವಾಗ. ಹೌದು. ಈ ಚಿಕ್ಕ ಗಿಡ ನಾವು ನೆಟ್ಟಿದೀವಿ, ನಮ್ಗೆ ಚಾನ್ಸಸ್ ನಮ್ಮಿದ್ರೆ ನಾವು ತಿಂತೀವಿ, ಇಲ್ಲ ನಮ್ಗೆ ಯಾರ್ಯಾರು ಎಲ್ಲಾರು ಸ್ಯಾರಿ ಇರ್ತಾರೋ ಅವ್ರು ತಿನ್ಕೊಂಡು ಹೋಗ್ತಾರೆ. ಬಂದಿದೆ ನಿಮ್ಗೆ. ಇದು ನೋಡಿ, ಇದು ಬಾಳೆ. ಆಮೇಲೆ ಹತ್ತತ್ರ ನಿಮ್ಗೆ ನನ್ನ ಹತ್ರ ಈ ಪ್ಲಾಂಟೇಶನ್ ಅಲ್ಲಿ ನಿಮ್ಗೆ 4 ತರ ಬಾಳೆ ಸಿಗುತ್ತೆ. 4 ರಿಂದ 5 ತರ ಬಾಳೆ, 4 ರಿಂದ 5 ತರ ಬಾಳೆ ಇದೆ. 4 ರಿಂದ 5 ತರ ಬಾಳೆ ನೋಡ್ಬೋದು. ಇದು ಪುಟ್ ಬಾಳೆ ಅಂತೀವಲ್ಲ ಸರ್, ಇದು ಪುಟ್ ಬಾಳೆ. ಈ ಸೈಜ್ ನೋಡಿ ನೀವು. ಹೌದು. ಹತ್ತತ್ರ ನನ್ನ ಪ್ರಕಾರ ಒಂದು 2 ಅಡಿ 2.5 ಅಡಿ ಇದೆ. ಇದೆ ಸರ್, ಒಂದ್ ಕೈಲಿ ಹಿಡ್ಕೊಳ್ಳಿ. 2 ರಿಂದ ಆಗಲ್ಲ ಸರ್, ಒಂದ್ ಸೈಜ್ ಬರ್ಬೋದು ನಿಮ್ಗೆ. ನೋಡಿ ಕಷ್ಟ ಇದೆ. ಇದೆ ನನ್ನ ಪ್ರಕಾರ ಬಂದ್ರೆ ಒಂದು 1 ಅಡಿ ನೋಡಿ ಇಷ್ಟೇ. ನೋಡಿ 2 ಆ ತರ ಮಾಡಿದಾಗ ಹತ್ರ ನಿಮ್ಗೆ 2 ಅಡಿ ಇದೆ. ಇಲ್ಲಿ ನೋಡಿ ಎಷ್ಟು ಗಿಡ ಇದೆ ಅಂದ್ರೆ ನಿಮ್ಗೆ 4 ಗಿಡ ಇದೆ. ಹೌದು ನೋಡಿ, ಇದು ಆಕ್ಚುಲಿ ಒಂದು ನನ್ ಬಂದಿತ್ತು, ನನ್ಗೆ ಹತ್ತತ್ರ ಇದು ಒಂದು 12-13 kg ಮೇಲೆ ಬಂದಿತ್ತು ಇದ್ರಲ್ಲ. ಇದು ಓಕೆ, ನಾನು ಕಟ್ ಮಾಡ್ಕೊಂಡ್ವಿ. ಈಗ ನನಗೆ ಆಲ್ರೆಡಿ 2 ರೆಡಿ ಇದೆ ನೋಡಿ, ಅಲ್ಲಿ ಬರ್ತಿದೆ. ಇನ್ನು ನನ್ಗೆ ಮನೆ ಬಂದಿಲ್ಲ. ಅದು ಹತ್ತತ್ರ 20 ಫೀಟ್ ಮೇಲೆ ಇದೆ ನೋಡಿ. 25 ಫೀಟ್ ಮೇಲೆ ಇದೆ ಸರ್, 25 ಫೀಟ್ ಇದೆ. ಇಲ್ಲಿ ಇನ್ನೊಂದು ಮರಿ ಬೇರೆ ಬರ್ತಿದೆ, ಮರಿ ಬರ್ತಾ ಇದೆ. ಇದು ಪುಟ್ ಬಾಳೆ ಅಂತೀವಲ್ಲ ಸರ್ ನಾವು, ಇದು ಪುಟ್ ಬಾಳೆ. ಆಮೇಲೆ ಇನ್ನೊಂದು ಬಾಳೆ ನಾನು ತೋರಿಸ್ತೀನಿ ನಿಮ್ಗೆ. ರೆಡ್ ಬನಾನಾ ಇದೆ ನನ್ನ ಹತ್ರ. ರೆಡ್ ಬನಾನಾ ಇದೆಯಲ್ಲ, ರೆಡ್ ಬನಾನಾ ಇದೆ. ರೆಡ್ ಬನಾನಾ ಆದ್ಮೇಲೆ ನಿಮ್ಗೆ ನೇಂದ್ರ ಬಾಳೆ ಅಂತೀವಲ್ಲ, ನೇಂದ್ರ ಬಾಳೆ ಇದೆ. ಮತ್ತೆ ಏಲಕ್ಕಿ ಬನಾನಾ ಇದೆ. ನಾನು ತೋರಿಸ್ತೀನಿ ಒಂದೊಂದೇ ನಿಮ್ಗೆ. ಸರ್ ಇದು ನೋಡಿ ಸರ್, ಇದು ಆಕ್ಚುಲಿ ಇದು ಒಂದು 600 ಸ್ಕ್ವೇರ್ ಫೀಟ್ ಇರ್ಬೋದು ಅಷ್ಟೇ. ಇದು ನಮ್ಗೆ ಮನೆ ಬೆಳಕಿಗೆ ತೊಗರಿಕಾಯಿ ಎಷ್ಟು ಈಳು ಚೆನ್ನಾಗಿದೆ ನೋಡಿ. ನಾಟಿ ಇದು. ಹೌದು. ಇದು ಒಂದ್ ಸಾಕ್ಬಿಟ್ರೆ ಒಂದು ನೀವು ಇದ್ರಲ್ಲಿ ಒಂದು ನಿಮ್ಗೆ ಈ ತೊಗರಿ ಗಿಡ ಏನಿದೆ ಸರ್, ಇದು ನಾಟಿ ನೀವು 1 ಗಿಡ ನೆಟ್ರೆ ಸಾಕು. ಇನ್ನು 20 ವರ್ಷ ನೆಟ್ರು ಅದು ಒಂದು ಹೊಸ ಗಿಡ ಒಣಗೋಗುತ್ತೆ, ಹಳೆ ಗಿಡ ಏನಿದೆ ಒಣಗೋಗುತ್ತೆ. ಹೊಸ ಗಿಡ ಅಲ್ಲಿ ಬಿದ್ದಂತ ಏನಾದ್ರು ಸೀಡ್ಸ್ ಇದೆ, ಮತ್ತೆ ಹೊಸ ಗಿಡ ಬರ್ತಾ ಇರುತ್ತೆ. ಬಟ್ ನಾವೇನ್ ಮಾಡ್ತೀವಿ, 1 ವರ್ಷ ಕಿತ್ತಾಕ್ಬಿಡ್ತೀವಿ. ಆಕ್ಚುಲಿ ತೊಗರಿ ನಾವು ಕಟ್ ಮಾಡೋ ನೆಸೆಸರಿ ಇಲ್ಲ. ಇದರಲ್ಲಿ ಒಳ್ಳೆ ಗೊಬ್ಬರ ಬರುತ್ತೆ ನನಗೆ. ಕಾಯಿ ಬಿರಲ್ವೋ ಎಲ್ಲ ಬಿದ್ದು ನೋಡಿಬೇಕಂದ್ರೆ ಎಷ್ಟು ಬಿದೆ ನೋಡಿ, ಇಲ್ಲೆಲ್ಲ ತರಗಗಳು ಸಿಕ್ಕಾಪಟ್ಟೆ ತರಗ ಬರುತ್ತೆ ನಿಮ್ಗೆ. ಹಂಗಾಗಿ ನೋಡಿ, ಇದು ನಾವು ಮನೆ ಬೆಳಗ್ಗೆ ಒಂದು 500-600 ಅಡಿಲಿ ಇದನ್ನು ಸಹಿತ ನಾನು ಬೆಳ್ಕೊಂಡಿದ್ದೀನಿ. ಜೊತೆಗೆ ಒಂದಷ್ಟು ಕೋಳಿಗಳೇ ಇದೆ ಸರ್. ನೋಡಿ, ಇದು ಟರ್ಕಿ, ಮತ್ತೆ ಅಷ್ಟೊಂದಷ್ಟು ಬೆಂಕಿ ಕೋಳಿಗಳಿದಾವೆ, ಬಾತ್ ಕೋಳಿಗಳಿದಾವೆ, ನಾಟಿ ಕೋಳಿಗಳಿದಾವೆ. ನೋಡಿ ಇವೆಲ್ಲ ನಾಟಿ ಕೋಳಿಗಳು. ಇದು ಕಡಕ್ನಾಥ್ ನೋಡಿ, ಇಲ್ಲಿ ಬೆಂಕಿ ಕೋಳಿ ಗಿನಿಫೋಲ್ ಅಂತೀವಲ್ಲ ನೋಡಿ ಸರ್. ಹೌದು. ನೋಡಿ ಇವೆಲ್ಲ ನಮ್ಗೆ ತಿನ್ನಕ್ ಮೊಟ್ಟೆಗಳಾಗತ್ತೆ. ಆಮೇಲೆ ಒಂದು ಪ್ಯಾಷನ್ ಇವೆಲ್ಲ ಮನೆ ಹತ್ರ ಇರಿದ್ರೆ ಅಂತ ಮಾಡುತ್ತೆ. ಒಂದಷ್ಟು ಡ್ರ್ಯಾಗನ್ ಫ್ರೂಟ್ ನೆಟ್ಟಿದ್ದೀನಿ. ಜೊತೆಗೆ ನೋಡಿ, ಇವಾಗ ತೆಂಗಿಗೆ ಯಾಕೆ ಮೆಣಸು ಹಬ್ಸಬಾರದು ಅಂತ ಕಾನ್ಸೆಪ್ಟ್ ಅಲ್ಲಿ ಇದು ಸ್ಟಾರ್ಟ್ ಮಾಡಿದೀರಾ? ಇವಾಗನೇ ಒಂದು 2 months ಆಗಿದೆ ನೆಟ್ಟು. ನೋಡಿ ಆಕ್ಚುಲಿ ನೆಟ್ಟಿದ್ದ ಸಣ್ಣ ಗಿಡ ಇತ್ತು, ಒಂದ್ 2 ಎಲೆ, ಒಂದು 10 ಎಲೆ ಬಂದಿದೆ ನೋಡಿ. ಅಲ್ಲಿ ತೆಂಗಿನ ಗಿಡಕ್ಕೆ ಹೋಗ್ತಾ ಇದೆ ನನಗೆ. ನೀವು ಮೋಸ್ಟ್ಲಿ ತೆಂಗು ಮರ ಹತ್ತಿ ನೋಡಿ ಅನ್ಸುತ್ತೆ. ನಾವು ಕೇಳಲ್ಲ ಸರ್, ನೀವು ತೆಂಗಿನಕಾಯಿ ನೋಡಿ, ನನ್ಗೆ ಮನೇಲಿ ಎಷ್ಟೆಷ್ಟು ಹಣ್ಣುಗಳಿದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿ ಬಂದಿದೆ ಸರ್. ಇದೆಲ್ಲ ನನ್ನ ಪ್ರಕಾರ ಒಂದು 20 years ಇರ್ಬೋದು. ನಮ್ಮ ಅಮ್ಮ ನೆಟ್ಟಿದ್ದಂತ ಗಿಡಗಳಿದೆ. ಹೌದು, 20 years ಓಲ್ಡ್ ಇದೆ. ಬನ್ನಿ, ಇದು ನೇಂದ್ರ ಬಾಳೆ ಇದೆ. 4-5 ತರ ಇದೆ ನನ್ನ ಹತ್ರ. ಇದು ನೇಂದ್ರ ಬಾಳೆ. ಗಾಳಿಗೆ ಬಿದ್ದೋಗ್ಬಿಟ್ಟಿದೆ ಅನ್ಸುತ್ತೆ ಸರ್. ಕಟ್ಟಾಗಿದೆ, ಬಟ್ ಏನೋ ನಾವು ಇರ್ಲಿ ಅಂತ ಮೇಂಟೈನ್ ಮಾಡ್ತಾ ಇದೀವಿ. ಚೆನ್ನಾಗಿ ಬಂದಿದೆ ಸರ್. ಬರುತ್ತೆ ಹತ್ತತ್ರ ನನ್ನ ಪ್ರಕಾರ ಒಂದು 20 kg ಬರುತ್ತೆ. ಬರುತ್ತೆ. ನನ್ನೇ ನಿಮ್ಗೆ 200 ಗ್ರಾಮ್ ಮೇಲೆ ಬರುತ್ತೆ. ಹೌದು, ಪಕ್ಕ ಬರುತ್ತೆ. ಇದು ಆಕ್ಚುಲಿ ನಾನು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ
ಅದು ಕಳತನ ಮಾಡ್ಕೊಂಡು ತಗೊಂಬಂದಿದ್ದು ಯಾರ್ದು ತೋಟದಲ್ಲಿ ಬೇಕು ಅಂತ ಅಂದ್ರೆ ನಂಬರ್ ಆಫ್ ಟೈಪ್ಸ್ ಜಾಸ್ತಿ ಇರ್ಲಿ ಅಂತ ನನ್ನ ಕಾನ್ಸೆಪ್ಟ್. ಹಂಗಾಗಿ ಇದನ್ನು ಅಷ್ಟೇ, ಇದು ನೇಂದ್ರ ಬಾಳೆ. ಇದು ಆಕ್ಚುಲಿ ಬಂದಿತ್ತು, ಬಟ್ ಅದೇನೋ ರೋಗ ಬಂದು ಒಂದು ಹೋಯ್ತದು. ಅದ್ರ ಮರಿಗಳು ಬಂದಿದೆ, ಮರಿಗಳು ಇವೆಲ್ಲ. ಬಟ್ ಇದೊಂದು ಬೇರೆ ಕಡೆ ನಾನು ಹಾಕ್ಬೇಕು. ಇದ್ರು ನೇಂದ್ರ ಬಾಳೆ ಸರ್. ಇದೇನ್ ಸರ್ ಇದು? ಯಾವ್ದು ಸರ್? ಇದು ಕೀರೆ ಮಡಿ ಗೊತ್ತಲ್ಲ ನಿಮ್ಗೆ? ಕೀರೆ ಸೊಪ್ಪು ಬರುತ್ತಲ್ಲ. ಹೌದು, ನಿಮ್ಮೂರ್ ಕಡೆ ನಮ್ಮೂರ್ ಕಡೆ ಕೀರೆ ಮಡಿ ಮಾಡ್ತೀವಲ್ಲ, ಇದು ಕೀರೆ ಮಡಿ. ಕೀರೆ ಸೊಪ್ಪಿಗೆ ಅಂತ ಮನೆ ಬಳಕೆಗೆ ನಾವು ಮಾಡ್ಕೊಂಡಿದೀವಿ. ಬಟ್ ಇದು ಒಂದೇ ಸಲ ಬರೋದು. ಮತ್ತೆ ಇದು ನೋಡಿ ನಮ್ದು ನಾಟಿ ಹಸು, ಇದ್ರೊಂದು ಸಾಕಿದೀವಿ ನಾವು. ಇದು ಆಕ್ಚುಲಿ 1 year ಆಯ್ತು ತಂದು, ಚಿಕ್ಕ ಕರು. ಇವತ್ತು ನೋಡಿ ಈ ಲೆವೆಲ್ಗೆ ಆಗಿದ್ದಾಳೆ ಇವಳು. ಇವಳ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ. ಇದು ನಾವೇನು ಜೀವಾಮೃತ ಮಾಡ್ತೀವಲ್ಲ, ಜೀವಾಮೃತಕ್ಕೆಲ್ಲ ಬೇಕು, ಮತ್ತೆ ಸೆಗಣಿ ಬೇಕು, ಗಂಜಲ ಬೇಕು ಅನ್ನೋ ಪರ್ಪಸ್ಗೆ ಇವಳನ್ನ ತಗೊಂಡ್ಬಂದು ಸಾಕ್ತಾ ಇದೀವಿ. ಈಗ ನಾವು ತಂದು 1 year ಇವಾಗ. ನಿಮ್ಗೆ ಈಗ ಅನ್ಸಿದಲ್ಲ ನಾಟಿ ಹಸುವಿನ ಮಹತ್ವ? ಇಲ್ಲ, ನಾವು ನಾಟಿ ಹಸು ಸಾಕ್ತಾ ಇದ್ವಿ ಸರ್. ನಾವೆಲ್ಲ ನಮ್ಮ ಅಪ್ಪ ಬೆಳಿಗ್ಗೆ ಎದ್ದು ನಮ್ಗೆ ಜವಳ ಕಡೆ ತಿನ್ಸಿ ಅಂತ ಬಿಡೋರು ಇಲ್ಲಿ ನಾವು ಚಿಕ್ಕದ್ರಲ್ಲಿ. ಬಟ್ ನಾವೆಲ್ಲ ಬೆಂಗಳೂರಿಗೆ ಹೋದ್ಮೇಲೆ ಇರ್ಲಿಲ್ಲ, ಎಮ್ಮೆಗಳಿದ್ದು. ಇವಾಗ ನಾವು ತಗೊಂಬಂದಿದೀವಿ, ಬೇಕು ನಮ್ಗೆ ಅಂತ ಹೇಳಿ ತಗೊಂಬಂದಿದೀವಿ. ಇವಳು ತುಂಟಿ ಅಂದ್ರೆ ತುಂಟಿ ಇವಳು. ಇವಳು ನಾವು ತಂದಿಗೆ 1 year ಆಗಿದೆ. 1 year ಚಿಕ್ಕ ಕರು ನೋಡಿ, ಇಷ್ಟ ಆಗಿದೆ ಚಿಕ್ಕ ಕರು ಇವಳು. ಅದಲ್ಲದೆ ನಮ್ ನೋಡಿ ಜೇನ್ ಬೇರೆ ಇಟ್ಟಿದ್ದೀರಾ? ಜೇನಿದೆ ಸರ್. 30 ಗುಂಟೆಲೆ ನಿಜಾಗ್ಲೂ ನೋಡಿ ಜೇನು. ಓಪನ್ ಮಾಡ್ಲಾ? ಮಾಡಿ ಮಾಡಿ. ಬಟ್ ಕಚ್ಚಿದ್ರು ನನಗೂ ಕಚ್ಬೋದು, ನಿಮ್ಗೂ ಕಚ್ಬೋದು. ಏನು ಮಾಡಕ್ ಆಗಲ್ಲ ಸರ್. ನೋಡಿ ಚೆನ್ನಾಗಿ ಆಗಿದೆ ಸರ್. ನೋಡಿ ಇಲ್ಲ, ಆಕ್ಚುಲಿ ನಾನು ಬೇರೆ ಇಡಬೇಕಿದು. ನೋಡಿ ನಿಮ್ಗೆ ಗೊತ್ತಾಗುತ್ತೆ, ತೋರಿಸ್ತೀನಿ. ಬೇರೆ ಬಿಡಿ ಸರ್. ನೋಡಿ ಒಳಗಡೆ ಎಲ್ಲ ಹುಳ ಜಾಸ್ತಿ ಆಗಿದೆ. ಹನಿ ಚೇಂಬರ್ ಒಂದು ಕೊಡೋ ಟೈಮ್ ಸರ್ ಇದು. ಹನಿ ಚೇಂಬರ್ ಇಡಬೇಕು. ಇದೆ, ತುಪ್ಪ ಇದೆ ಸರ್, ರೆಡಿ ಇದೆ. ಬಟ್ ನಾವು ಒಂಚೂರು ಕೆಲಸದ ಮಧ್ಯೆ ಮಾಡಕ್ಕಾಗಿಲ್ಲ. ಅಲ್ಲ, ಸೂಪರ್ ಕೊಡೋ ಟೈಮ್ ಬಂದಿದೆ, ಅದಕ್ಕೆ ಸೂಪರ್ ಕೊಡ್ತೀನಿ ಸರ್. ಈಗ ಇವತ್ತು ಕೊಡ್ಬೇಕು ನಾನು, ಆಕ್ಚುಲಿ ಕೊಡ್ತೀನಿ ಇವಾಗ. ಅಲ್ಲೊಂದು 4-5 ಕೊಟ್ಟಿದ್ದೀನಿ ಆಲ್ರೆಡಿ. ಇದೊಂದು ಹೊಸದ ತಂದಿದ್ದು. ಸಾಮಾನ್ಯವಾಗಿ ಜೇನ್ ಅದು ಚುಚ್ಚಲ್ಲ ಸರ್, ಎಲ್ಲ ಕಚ್ಚುತ್ತೆ ಅಂತಾರೆ. ಬಟ್ ಅದು ಚುಚ್ಚೋದು ಸಾಮಾನ್ಯವಾಗಿ ಅದು ಚುಚ್ಚಲ್ಲ. ನೀವ್ ಯಾವಾಗ ಅದಕ್ಕೆ ತೆಗೆದ್ರಲ್ಲ, ಅದ್ರಲ್ಲಿ ಯಾವ್ದಾರ ಒಂದು ಜೇನ್ ಹುಳನ ನೀವು ಕೈಯಲ್ಲಿ ಪ್ರೆಸ್ ಮಾಡ್ಬಿಡೋದು, ಸೊ ಅದಕ್ಕೇನ ನೋವಾಗೋ ತರ ಮಾಡಿದ್ರೆ ಆಗ ಅಷ್ಟೇ ಸರ್. ನಾನು ಯಾವುದೇ ಆಗ್ಲಿ ನಿಧಾನಕ್ಕೆ ಹ್ಯಾಂಡ್ಲ್ ಮಾಡಿದಾಗ, ಲವ್ಲಿ ಆಗಿ ಹ್ಯಾಂಡ್ಲ್ ಮಾಡಿದಾಗ ನಮ್ಗೆ ಏನು ಮಾಡಲ್ಲ. ಈಗ ಇದು ನೋಡಿ, ನಾನು ಆಕ್ಚುಲಿ ಗುಮ್ಮಕ್ ಬರ್ತಾ ಇದೆ. ಇದು ಗುಮ್ಮಕ್ ಬರ್ತಾ ಇಲ್ಲ ನನಗೆ, ಲವ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅಷ್ಟೇ. ಇವಾಗ ಇದು ನಾನು ನೋಡಿದ್ರೆ ಏನಪ್ಪ ಇದು ನನ್ ಗುಮ್ಮುತ್ತೆ ಅನ್ಸುತ್ತೆ. ಬಟ್ ಇದನ್ನ ನಾನು ನೀಟಾಗಿ ಹ್ಯಾಂಡ್ಲ್ ಮಾಡ್ಕೋಬೇಕಷ್ಟೇ ಅಷ್ಟೇ. ಅವಾಗ ನನಗೆ ಯಾವ್ದು ಮಾಡಲ್ಲ. ಒಂದಷ್ಟು ಚೀಪಕಾಯಿ ಗಿಡಗಳಿದೆ ನೋಡ್ಬೋದು ನೀವು. ಸುತ್ತ ಬಾರ್ಡ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ ನೋಡಿದ್ರೆ, ಅಲ್ಲಿ ಎಲ್ಲ ಸುತ್ತ ಬಾರ್ಡ್ರಲ್ಲಿ ನಂದು ಗಂಧದ ಗಿಡಗಳಿದೆ. ಹೌದು, ಚೀಪಕಾಯಿ ಗಿಡ ಇದೆ. ಇಲ್ಲೊಂದು ಕೈ ತೋಟ, ಇದೊಂದು ಕೋಳಿ ಶೆಡ್ ಅಂತ ಮಾಡಿ ನಾಟಿ ಕೋಳಿ ಮಾಡ್ತಾ ಇದ್ದೆ ನಾನು ಫಸ್ಟ್. 100%. ಹೌದು, ಈಗ ಬಿಟ್ಟಿದೀನಿ ಸರ್. ಇದು 30 ಕುಂಟೆ ಒಳಗೆ ಬರುತ್ತೆ. ಅದು ಇದೆ 30 ಕುಂಟೆ ಒಳಗಡೆ ಇದು ಬರುತ್ತೆ ಸರ್. ಇದು ಒಂದು 70 ಫೀಟ್ಗೆ 35 ಫೀಟ್ ಇದೆ ಇದು. ಇದರೆಲ್ಲ ಒಂದು ಅಗ್ರಿಕಲ್ಚರ್ಗೆ ಏನೇನು ಬೇಕೆಲ್ಲ ಮೆಷಿನರೀಸ್, ಅದು ಇದು, ತೆಂಗಿನಕಾಯಿ, ಒಂದಷ್ಟು ಪೈಪ್ಗಳು, ವೈರ್ಗಳು, ಇವೆಲ್ಲ ನೋಡಿ. ಆಮೇಲೆ ಇದೆಲ್ಲ ನಮ್ದೆಲ್ಲ ಪಪಾಯಿ ಗಿಪಾಯಿ ಎಲ್ಲ ಸೇಲ್ ಟ್ರೇಗಳು ಇವೆಲ್ಲ ನಾವ್ ಇಲ್ಲಿ ಹಾಕಿದೀವಿ. ಇದು ಎಂತರ ಹೆಂಗೆ ಅಂದ್ರೆ ಒಂಥರ ಈ ಅಗ್ರಿಕಲ್ಚರ್ ಶೆಡ್. ಇದು ಶೆಡ್ ಏನೇನು ಬೇಕು, ಹಳೆ ಕೋಳಿ ಶೆಡ್ ಅಗ್ರಿಕಲ್ಚರ್ ಶೆಡ್ ಎಲ್ಲ ಮಾಡಿ ಇಟ್ಕೊಂಡಿದ್ವಿ. ಆಮೇಲೆ ಹಸು ಕಟ್ಟಿ ಹಾಕ್ತಿವಿ ಇಲ್ಲಿ, ಆಮೇಲೆ ಪೈಪ್ ಹಾಕೊಂಡಿರ್ತೀವಿ. ಎಲ್ಲ ಎಲ್ಲ ಇಲ್ಲೇ ಇರುತ್ತೆ ಸರ್. ಆಮೇಲೆ ಇನ್ ಮುಂದೆ ಬಂದ್ರೆ ನಿಮ್ಗೆ ನೋಡಿ, ಇದು ಕಾಫಿ ಹಾಕಿದೀವಿ. ಇಲ್ಲಿ ಸ್ವಲ್ಪ ಸರಿ ಬಂದಿಲ್ಲ ಸ್ವಲ್ಪ, ಯಾಕಂದ್ರೆ ನಮ್ ಸಿಸ್ಟರ್ ಎಲ್ಲ ಕಸ ಗುಡ್ಸ್ಬಿಡ್ತಾರೆ. ಇಲ್ಲಿ ಗೊಬ್ಬರ ಹಾಕಕ್ಕೆ ಜಾಗ ಇಲ್ಲ, ಹಂಗಾಗಿ ಸ್ವಲ್ಪ ಇದು ಸರಿಯಾಗಿ ಬಂದಿಲ್ಲ. ಇದು ಪೊಮೊಗ್ರಾನೇಟ್ ನೋಡಿ, ನನ್ನ ಪ್ರಕಾರ ಇದು 20 years ಪೊಮೊಗ್ರಾನೇಟ್. 20 ವರ್ಷದ ಹಳೇದು. 20 ವರ್ಷದ ಹಳೇದು ಪೊಮೊಗ್ರಾನೇಟ್ ಇದು. ಇವತ್ತು ಹೀಳ್ ಬಿಡ್ತಿದೆ. ನಾನ್ ನಿಮ್ಗೆ ಹೇಳ್ದೆ ಯಾವಾಗ್ಲೇ, ಹಳೆ ವಿಡಿಯೋ ನಾನು ಹೇಳಿದೆ ಅನ್ಸುತ್ತೆ ನಿಮ್ಗೆ. ಇದು ನೋಡಿ, ಇದು ಬಿಟ್ಟರ್ ಗಾರ್ಡ್ ಅಂತಂದು ನಾನು. ಅದು ನೋಡಿ, ಈ ಸೀಡ್ಸ್ ಇದೆಯಲ್ಲ, ಈ ಸೀಡ್ಸ್ ಇಲ್ಲೇ ಹುಟ್ಟುತ್ತೆ. ನಮ್ಗೆ ವಾರಕ್ಕೆ 1 kg 2 kg ಸಿಗುತ್ತೆ ಮನೆ ಬೆಳಗ್ಗೆ. ಆಮೇಲೆ ಇದು ವೈಟ್ ನೋಡಿ, ಬಿಳಿದು. ಹೌದು, ಬಿಳಿದು. ಇದು ಆಟೋಮೆಟಿಕಲಿ ಸಿಗುತ್ತೆ, ಅಲ್ಲೇ ಬೆಳೆಯುತ್ತೆ, ಅಲ್ಲೇ ಇರುತ್ತೆ. ಆ ಕಡೆ ಎಲ್ಲ ಗಿಡಗಳಿದೆ. ಆಮೇಲೆ ಇಲ್ಲೆಲ್ಲ ಮಾಮೂಲಿ ಹೂ ಗಿಡ, ಮನೆಗಳಿಗೆ ನಮ್ದು ಹೂವು ಬೇಕಲ್ಲ, ಹೂವದ ಗಿಡ ಹಾಕೊಂಡಿದೀವಿ ನೋಡಿ. ಕಾಫಿ ಎಲ್ಲ ಅಷ್ಟು ನೀಟಾಗಿ ಬಂದಿದೆ. ಚೀಪಕಾಯಿ ಗಿಡ ಇದೆ, ನಿಂಬೆಹಣ್ಣು ಗಿಡ ಇದೆ. ಬಾತ್ಕೋಳಿ ಬೇರೆ ಇದೆ. ಬಾತ್ಕೋಳಿನೂ ಇದಾವೆ ಸರ್. ಎಷ್ಟು ಬಾತ್ಕೋಳಿ ಇದೆ ಸರ್? ಒಂದು 2 ಇದೆ ಸರ್ ಅಷ್ಟೇ. 2 ಇದು 4 ಇದ್ದು, ಅದ್ರಲ್ಲಿ 2 ಕಾಲ್ ಮುರಿದು, ಎಮ್ಮೆ ಎಲ್ಲ ತುಳಿದು ಕಾಲ್ ಮುರಿದೋಯ್ತು. ಅದನ್ನು ನಾನು ಟ್ರೈ ಮಾಡಿದೆ, ಈ ನಾಟಿ ಕಟ್ ತರ ಹಾಕಿ, ಬಟ್ ಅದು ಸತ್ತೋಯ್ತು. ಓಕೆ. ಸರ್, ಇದನ್ನ ಏನ್ ಮಾಡ್ತೀರಾ ಸರ್ ನೀವು? ಸರ್, ಸುಮ್ಮನೆ ಅದು ಪ್ಯಾಷನ್ ಸಾಕೊಂಡಿರೋದು, ಬಟ್ ಮೊಟ್ಟೆ ಇಡುತ್ತೆ, ತಿಂತೀವಿ ನಾವು. ಓಕೆ. ಯಾವ ಇದೆಯಾ ಸರ್ ಮೊಟ್ಟೆ? ನೋಡ್ಲಿಕ್ಕೆ ಇದೆ ಸರ್, ತೋರಿಸ್ತೀನಿ, ಮನೇಲಿ ಇದೆ, ತೋರಿಸ್ತೀನಿ ನಾನು ನಿಮ್ಗೆ. ಸೊ ಪ್ಲಸ್ ಮನೇನು ಇದ್ರೆ 30 ಗುಂಟೆ ಮನೇಲೂ ಹತ್ತತ್ರ ಇದು ಒಂದು 5 ಗುಂಟೆಲ್ ಮನೆ ಇದೆ ಸರ್ ನಿಮ್ದು. 5 ಗುಂಟೆ ಮನೆ ಇದೆ. ಇದು ಕಾಂಪೌಂಡ್ ಮನೆಯೆಲ್ಲ ಲೆಕ್ಕ ತಗೊಂಡ್ರೆ ಸರ್, ಅಂದ್ರೆ ನೀವೀಗ ಕೃಷಿ ಭೂಮಿ ನನ್ನ ಪ್ರಕಾರ ಒಂದು 22 ಗುಂಟೆ ಮಾಡಿರ್ಬೋದು ಸರ್ ಅಷ್ಟೇ. ಇದು ನೋಡಿ, ಇದು ಕಾಫಿ ನೋಡಿ, ನಿಮ್ಗೆ ಫ್ಲವರಿಂಗ್ ಆಗುತ್ತೆ.
ಇದು ಟ್ರಯಲ್ ಅಂಡ್ ಎರರ್ ಬೇಸ್ ಹಾಕಿರೋದು ನಾವು. ನೆಕ್ಸ್ಟ್ ನಂದು ಇವಾಗ ಒಳ್ಳೆ ಡೈವರ್ಸಿಟಿ ಬಂತು ಅಂತಂದ್ಮೇಲೆ ಕಾಫಿ ಹಾಕೋಣ ಇದಕ್ಕೆ ಅಂತ ಸೇಮ್ ಇದಕ್ಕೆ ಟ್ರಯಲ್ಗೆ ಹಾಕಿದೀನಿ ನೋಡಿ. ನಿಮ್ಗೆಲ್ಲ ಇದು ಫ್ಲವರಿಂಗ್ ಆಗಿತ್ತು, ನೀವು ನೋಡಿದ್ರೆ ಸಣ್ಣದು ನೋಡಿ ಈಚ್ ಕಚ್ಚಿದೆ ನೋಡಿ. ಹೌದು ನೋಡಿ ಈಚ್, ನಾವ್ ಈಚ್ ಅಂತೀವಿ, ನೀವು ಪೀಚ್ ಅಂತೀರಿ. ಇದು ಫ್ಲವರಿಂಗ್ ಆಗಿತ್ತು ನೋಡಿ. ಇವಾಗೆಲ್ಲ ಇದು ಈಗ ಹಾಕ್ತಾ ಇದೆ, ಬಟ್ ನನ್ಗೆ ವರ್ಕ್ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೊಸ ಚಿಗುರು. ನಾನು ನೆಕ್ಸ್ಟ್ ಇದನ್ನ ಆತರ ಚಿಗುರು ಕಿತ್ತುಡ್ಬೇಕಾ ಸರ್? ಅಂದ್ರೆ ಇದನ್ನ ಏನ್ ಮಾಡ್ತಾರೆ ಕಾಫಿಗೆ ಲೇಯರ್ ಮಾಡ್ಕೋಬೇಕು ಆಕ್ಚುಲಿ. ಇದು 2 feet ಗೊಂದು 3 feet ಗೊಂದು 5 feet ಗೆ ಆತರ ಮಾಡ್ತಾರೆ. ನಮ್ಗೆ ಕಿತ್ಕೋಬೇಕಲ್ಲ ಕಾಯಿನ, ಫುಲ್ ಮೇಲೆ ಹೋಗ್ಬಿಟ್ರೆ ಕೀಳಕ್ಕಾಗಲ್ಲ. ಅಲ್ಲಿದೆ ನೋಡಿ, ಬೇಕಂದ್ರೆ ಆತರ ಆದಾಗ ನಾನು ಚಿವುಟಿದ್ದೀನಿ ಅಲ್ಲೊಂದು, ಬನ್ನಿ ತೋರಿಸ್ತೀನಿ. ಇದು ಇಲ್ಲಿ ನೋಡಿ, ಇದೊಂದು ಲೇಯರ್ ಮಾಡ್ಕೋಬೇಕು, ಇದೊಂದು ಲೇಯರ್ ಮಾಡ್ಕೋ, ಇಲ್ಲೊಂದು ಚಿವುಟಿದ್ವಿ, ಇದು ಮತ್ತೆ ಇದು ಬ್ರಾಂಚಸ್ ಆಗಿದೆ. ಈ ತರ ಮಾಡ್ಕೊಂಡಾಗ ನನಗೆ ಕೀಳ್ಲಿಕ್ಕೆ ಸರಿ ಹೋಗುತ್ತೆ, ಈಸಿ ಆಗುತ್ತೆ. ಹಂಗಾಗಿ ಲೇಯರ್ ಮಾಡ್ಕೋಬೇಕು ಅಂತ ತಿಳಿದವ್ರು ಹೇಳಿದಾರೆ, ಹಂಗಾಗಿ ನಾನು ಫಾಲೋ ಅಪ್ ಮಾಡ್ತಾ ಇದೀನಿ. ಇದಕ್ಕಂದ್ರೆ ಟ್ರಯಲ್ ಅಂಡ್ ಎರರ್ ಬೇಸಿಸ್ಗೆ ನನಗೆ ಇದೆಲ್ಲ ಶೇಡ್ ಕ್ರಿಯೇಟ್ ಆದ್ಮೇಲೆ ನಾನು ಇದನ್ನ ಮತ್ತೆ ಕಾಫಿನೂ ಹಾಕ್ತೀನಿ. ಕಾಫಿ ಒಂದಷ್ಟು 100-150 ಗಿಡ ಹಾಕ್ತೀವಿ, ಆರಾಮಾಗಿ ಹಿಡಿಯುತ್ತೆ ಸರ್. ನಿಮ್ಗೆ ಸ್ವಲ್ಪ ಚೆನ್ನಾಗಿ ಶೇಡ್ ಆಗ್ಬಿಟ್ರೆ. ಜೊತೆಗೆ ಇದಕ್ಕೆ ಸ್ವಲ್ಪ ಇನ್ನು ಕೋಕೋ ಹಾಕೋದಿದೆ, ಅದನ್ನ ಸ್ವಲ್ಪ ಒಂದೊಂದೇ ಪ್ಲಾಂಟೇಶನ್ ಮಾಡ್ತಾ ಇದೀನಿ. ಮಲ್ಟಿ ಕ್ರಾಪ್ ಇರಬೇಕು ಅಂತ ಹೇಳೋ ಪರ್ಪಸ್ಗೆ ಮಾಡ್ತಾ ಇದೀನಿ. ಹೌದು, ಇದು ಬನ್ನಿ ಜೀವಾಮೃತ ತೋರಿಸ್ತೀನಿ. ಇದು ನೋಡಿ, ಈ ಜೀವಾಮೃತಕ್ಕೆ ಆಕ್ಚುಲಿ ನಾನು ಬೆಲ್ಲದ ಬದಲು ಏಲಕ್ಕಿ ಬನಾನಾ ಪಪ್ಪಾಯ ಹಾಕ್ಬೋದು, ಏನ್ ಬೇಕಾದ್ರೂ ಹಾಕ್ಬೋದು. ಏಲಕ್ಕಿ ಬನಾನಾ ಪಪ್ಪಾಯ ನಾನು ಯೂಸ್ ಮಾಡಿದೀನಿ. ಮತ್ತೆ ನಾವು ಉರುಳಿ ನಮ್ಮ ಹತ್ರ ಇರೋದ್ರಿಂದ ಉರುಳಿ ಇಟ್ಟು ಹಾಕ್ತಿವಿ, ಕಡಲೆ ಇಟ್ಟು ರೆಡಿ ಇದೆ ಆಕ್ಚುಲಿ. ಇವಾಗ ಹಾಕ್ಬೇಕು, ಇದನ್ನ ಸ್ಮೆಲ್ ಹೆಂಗ್ ಬರ್ತಾ ಇದೆ, ಚೆನ್ನಾಗಿದೆ. ಇವತ್ತು ನಾವು ಹಾಕ್ತಿವಿ. ನಿಮ್ಗೆ ಇಲ್ಲಿ ನೆರಳು ಇರೋದ್ರಿಂದ ನಿಮ್ಗೆ ಶೀಟ್ ಹಾಕೋ ನೆಸೆಸರಿ ಇಲ್ಲ, ಬಟ್ ಆದ್ರೂ ಸುಮ್ಮನೆ ನಾವು ಮುಚ್ಚಿದೀವಿ. ಅದು ನೊಣ ಎಲ್ಲ ಬರ್ತವೆ ಅಂತ ನಾವು ಮುಚ್ಚಿದೀವಿ. ಇದು ಜೀವಾಮೃತ, ಗೋಕೃಪಾಮೃತ ಮಾಡಿದೀವಿ ನಾವು. ಹಂಗೆ ಹಾರ್ವೆಸ್ಟ್ ಮಾಡ್ತಿದೀವಿ ಸರ್, ಯಾಕಂದ್ರೆ ನಾಳೆ ಸೇಲ್ ಮಾಡ್ಬೇಕಲ್ಲ. ಹೌದು, ಹಂಗಾಗಿ ನಾವು ಹಾರ್ವೆಸ್ಟ್. ಬಾತುಕೋಳಿಗಳು ಮಾತ್ರ ಸಖತ್ತಾಗಿದೆ ಸರ್. ನೋಡಿ ಬ್ಲಾಕ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ, ಇದು ಉಳಿ ಮಜ್ಜಿಗೆ. ಇದು ಉಳಿ ಮಜ್ಜಿಗೆ ಯಾವಾಗಲೂ ರೆಡಿ ಇಟ್ಟಿರ್ತೀರಾ? ನನ್ನ ಹತ್ರ ನೋಡಿ 20 ಲೀಟರ್ ಇದೆ. ನೋಡಿ ಸ್ಮೆಲ್ ಹೆಂಗ್ ಬರ್ತಾ ಇದೆ, ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಖಂಡಿತ ಉಳಿದ ಅದೇ ಅಲ್ಲ, ಎಣ್ಣೆದ ವಾಸನೆ ಬರುತ್ತೆ. ಓಪನ್ ಮಾಡಿದ ತಕ್ಷಣ ನಿಮ್ಗೆ ಕೆಟ್ಟ ಸ್ಮೆಲ್ ಬರುತ್ತೆ. ಹೌದು, ಇದು ಉಳಿ ಮಜ್ಜಿಗೆ. ಇದು ಫಿಶ್ ಅಮಿನೋ. ಇದನ್ನ ಹೇಳಿದ್ ನಾನು ನಿಮ್ಗೆ ಆಲ್ರೆಡಿ. ನಾನು ಫಿಶ್ ಅಮಿನೋ ನಾನು ಬೇರೆ ಕಡೆಯಿಂದ ತರಿಸ್ತೀನಿ, ಸುಮ್ಮನೆ ನಾವು ಮಾಡಿದ್ರೆ ಆಗಲ್ಲ ಅನ್ನೋ ಪರ್ಪಸ್ಗೆ. ಹೌದು, ಇದು ಫಿಶ್ ಅಮಿನೋ ಸರ್. ಇದು ಫಿಶ್ ಅಮಿನೋ ಆಸಿಡ್ 25 ಲೀಟರ್. ಹೌದು, 25 ಲೀಟರ್ ನಾವು ತರಿಸ್ತಾ ಇರ್ತೀವಿ ಅವಾಗ. ನೋಡಿ, ಸಕ್ಕತ್ತಾಗಿದೆ ಸರ್. ಸ್ಮೆಲ್ ಚೆನ್ನಾಗಿದೆ. ಸ್ಮೆಲ್ ಒಳ್ಳೆ ಕ್ವಾಲಿಟಿ ಇದೆ. ಫಿಶ್ ಅಮಿನೋ ಆಸಿಡ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇದು ನೋಡಿ, ಇದೆಲ್ಲ ಅವರು ವಿತ್ ಕ್ಯಾನ್ ಸಮೇತ ಕೊಡ್ತಾರೆ. ಈ ಕ್ಯಾನ್ ಸಮೇತ ನಮ್ಗೆ ಮಿನಿಮಮ್ 25 ಲೀಟರ್ ತಗೋಬೇಕು ಅವ್ರ ಹತ್ರ. ಈ ತರ ಕ್ಯಾನಲ್ ಕೊಡ್ತಾರೆ. ಇದು ನೋಡಿ, ಇದೊಂದು ಜೇನು. ಇದು ನೋಡಿ ಸೂಪರ್ ಎಲ್ಲ ಹಾಕಿದಿರಿ. ಆಕ್ಚುಲಿ ಇವತ್ತು ನಾನು ಜೇನುತುಪ್ಪ ತೆಗಿಬೇಕು. ನೋಡಿ, ಸೂಪರ್ ಅಲ್ಲಿ ಅಲ್ದೆ ಮೇಲ್ಗಡೆ ನೋಡಿ ಎಷ್ಟು ಲೇಯರ್ ಕಟ್ಟಿದೆ. ಸಕ್ಕದಾಗಿ ಕಟ್ಟಿದೆ ಸರ್. ಇದು ರೆಡಿ ಟು ಹಾರ್ವೆಸ್ಟ್. ಈಗ ನೋಡಿ, ಆ ಕಡೆ ಈ ಕಡೆ ಲಾಸ್ಟ್ 2 ಬಿಟ್ಟು ಮಧ್ಯ 3 ರೆಡಿ ಟು ಹಾರ್ವೆಸ್ಟ್. 4 ಇದೆ. 4 ಈ ಕಡೆ ಅಷ್ಟಿಲ್ಲ. ಇದು ನೋಡಿ, ಇದು ಸೂಪರ್ ಇದೆ. ಹೌದು, ಸೂಪರ್ ಅಲ್ಲಿ ಕಟ್ಟಿಲ್ಲ. ಅದು ಇದೆ ನೋಡಿ, ಅಲ್ಲ ಅಷ್ಟು ಕಟ್ಟಿಲ್ಲ. ಇದೆ 1 2 3 4 5 6 7 ಕಟ್ಟಿದೆ. 7 ಕಟ್ಟಿದೆ. ಹೌದು, ಇಲ್ಲಿ ಜೊತೆಗೆ ಇಲ್ಲಿ ಇದೆ. ಚೆನ್ನಾಗಿದೆ. ರೆಡಿ ಟು ಹಾರ್ವೆಸ್ಟ್ ಮಾಡ್ಬೇಕು. ಇವತ್ತು ಹಾರ್ವೆಸ್ಟ್ ಮಾಡ್ತೀನಿ ನಾನು. ನಾವೇಳೆ ಮಾರ್ಕೆಟ್ ನಿಂತ್ಕೊಂಡು ಇದೆಲ್ಲ ಸ್ವಲ್ಪ ಹಂಗಂಗೆ ಓಲ್ಡ್ ಆಗೋಯ್ತು, ಟೈಮ್ ಸಾಕಾಗಲ್ಲ ನಮ್ಗೆ. ಹಂಗಾಗಿ ಇದ್ರ ಜೊತೆಗೆ ನಾವೇನ್ ಮಾಡಿದೀವಿ ಅಂದ್ರೆ ಹೋಗೋಣ ಹಿಂಗೆ. ಇದು ನೋಡಿ, ಇದು ಅಡಕೆ ಇದೆ ನೋಡಿ ಸರ್. ಇದು ಹೌದು, ಸುಮ್ನೆ ಇದು ಎಕ್ಸ್ಪೆರಿಮೆಂಟ್ ಹಾಕಿದಂತ ಅಡಕೆ. ನಾವು 2 years ಇದು ಎಕ್ಸ್ಪೆರಿಮೆಂಟ್ ಹಾಕಿದ್ವಿ ಅಡಕೆ. ಇದು ಚೆನ್ನಾಗಿ ಬಂದಿದೆ ಅಂದ್ಮೇಲೆ ನಾನು ಹಾಕಿದ್ವಿ. ಹೌದು, ಇದು ನಂದು ಏನಂದ್ರೆ ನನ್ನ ಮೆಣಸು ಮೇನ್ ಕಾನ್ಸೆಪ್ಟ್ ನಂದು ಮೆಣಸು. ಹೌದು, ಇದು ನೋಡಿ ಏಲಕ್ಕಿ ಗೊತ್ತಲ್ಲ ನಿಮ್ಗೆ. ಏಲಕ್ಕಿ ಚೆನ್ನಾಗಿ ಬಂದಿದೆ, ಬಟ್ ಈಳ್ ಬರುತ್ತೆ. ಇದು ನಮ್ ಕೋಳಿಗಳ ತಿನ್ಕೊಂಡ್ಬಿಡುತ್ತೆ. ಕೋಳಿ ಇದ್ದಾಗ ನನಗೆ ಏಲಕ್ಕಿ ಬರಲ್ಲ, ಏಲಕ್ಕಿ ಇದ್ದಾಗ ಕೋಳಿ ಬರಲ್ಲ. ಹಂಗಾಗಿ ಇದು. ಆಮೇಲೆ ಇನ್ನು ಗುಂಪು ಬಾಳೆ ಹೇಳ್ತಾರಲ್ಲ ಸರ್, ಬರಲ್ಲ ಅಂತ. ಇದು ನಾವು 2004 ಮನೆ ಕಟ್ಟಿದಾಗ ಹಾಕಿದ್ದು. ಇದು ಅವಾಗಿಂದ ಬರ್ತಾರ ಗುಂಪು ಬಾಳೆ. ಎಷ್ಟು ಗೊನೆ ಬರುತ್ತೆ ನೀವು ಲೆಕ್ಕ ಹಾಕೊಳ್ಳಿ. ನೋಡಿ, ಈ ಸೈಜ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹೇಳ್ತಾರಲ್ಲ ಗುಂಪು ಬಾಳೆ ಬರಲ್ಲ ಅಂತ ಹೇಳ್ತಾರಲ್ಲ. ನೋಡಿ, ಹತ್ರ ಕಡಿಮೆ ಅಂದ್ರೆ 7 kg ನಮ್ಗೆ ಬರುತ್ತೆ. ಹೌದು, 7 kg ಬರುತ್ತೆ. ಈಗ ಆಲ್ರೆಡಿ ನಾವು ಟ್ರಯಲ್ ಅಂಡ್ ಎರರ್ಗೆ ಇಲ್ಲಿ ಮಾಡಿದೀವಿ ನೋಡಿ ಸರ್. ಮೆಣಸು ಇದು ನನಗೆ 3 years ಗಿಡ. ಇದು ನೋಡಿ, ಮೆಣಸು ಹಾಕಿದೀನಿ ನೋಡಿ. ಬಟ್ ಈ ನೀವು ಮೆಣಸು ಹಾಕಿದ್ರೆ ಅದು ಹತ್ತಲ್ಲ ಸರ್, ನೀವು ಹತ್ತಿಸ್ಬೇಕು. ನೋಡಿ, ಕಟ್ಟಿದೀನಿ ನೋಡಿ. ಹೌದು, ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗತ್ತಲ್ಲ ನಿಮ್ಗೆ. ಯಾಕಂದ್ರೆ ಇದು ಬ್ರೌನ್ ಕಲರ್ ಇಲ್ಲ ಅಂದ್ರೆ ಹತ್ತಲ್ಲ ಅದು. ಇಲ್ಲಿ ನೋಡಿ, ಇಲ್ಲಿ ಕಟ್ಟಿದೀನಿ ನಾನು.
ಇಲ್ಲಿ ಕಟ್ಟಿದ್ರೆ ಹೋಗುತ್ತೆ. ಆಕ್ಚುಲಿ ನಿಮ್ಗೆ ಅಡಕೆ ಗಿಡಕ್ಕೆ ಕಟ್ಕೋಬೇಕು ನೀವು. ಹೌದು, ಇಲ್ಲಿ ಬಂದಾಗ ಮಾತ್ರ ಅದು ಕಟ್ ಆಗುತ್ತೆ ಅಷ್ಟೇ. ಇದು ಫುಲ್ ಸ್ಮೂತ್ ಇದೆಯಲ್ಲ, ಇಲ್ಲಿ ನಿಮ್ಗೆ ಕಚ್ಚಲ್ಲ ಅದು. ಇಲ್ಲ ಇದು ಇನ್ನೂ ದೊಡ್ಡದಾಗುತ್ತಲ್ಲ, ಆಗುತ್ತೆ. ಆಗ ಇದೇ ತರ ರಫ್ ಆಗುತ್ತೆ ಕೆಳಗಡೆ ಅಡಕೆ, ಆಗ ಅದ ಇದೊಂದು 3 years ಗಿಡ ಹೋಗುತ್ತೆ. ಹೌದು, 3 years ಗಿಡಕ್ಕೆ ನಾನು ಮಾಡಿದೀನಿ ನೋಡಿ. ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದಿರಲ್ಲ, ಅದು ಗ್ರೇಟ್ ನೋಡಿ ಇಲ್ಲಿ. ಈಗ ಯಾಕಂದ್ರೆ ನಾನೀಗ ಒಂದು 2 years ಹಾಕ್ಬೇಕು ಅಂತಂದಾಗ ಇವಾಗ್ಲೇ ನೋಡ್ಬೇಕು ಅಂತ. ಹೌದು, ಇಲ್ಲ ಒಳ್ಳೆ ಕೆಲಸ ಸರ್. ನೋಡಿ ಹಾಕಿದೀನಿ ಎಲ್ಲಾ. ಅಷ್ಟೊತ್ತಿಗೆ ನಿಮ್ಗೆ ಇದಕ್ಕೆ ಏನ್ ರೋಗ ಬಾಧೆ ಏನು ಎತ್ತ ಅಂತ ಒಂದು ಅರಿವು ಬಂದ್ಬಿಟ್ಟಿರೋದು. ಇದು ನೋಡಿ, ಇದು ರೆಡ್ ಬಾಳೆ. ಇದು ಆಕ್ಚುಲಿ ನಮ್ ಕೋಳಿ ತಿಂದ್ಬಿಡ್ತವೆ ಅಂತ ನಾನು ಈ ತರ ಕವರ್ ಮಾಡಿದೀನಿ. ಕವರ್ ನೋಡಿ, ಕೃಷ್ಣ ಬಾಳೆ. ಇದು ಕವರ್ ಮಾಡಿದೀನಿ ನಾನು. ಇದು ಕೋಳಿಗಳು ಬಿಡಲ್ಲ ನಮ್ಮವು. ನೋಡಿ ಇವಾಗ ತೆಗಿಬೇಕು ನಾನು ಇದನ್ನ. ನೋಡಿ ಇದು ಅದೇ ಕೃಷ್ಣ ಬಾಳೆ ಅಂತೀರ, ರೆಡ್ ಬಾಳೆ ಅಂತೀರ. ಕೃಷ್ಣ ಬಾಳೆ ಇದು ಆಕ್ಚುಲಿ ಚನ್ನಪಟ್ಟಣದಲ್ಲಿ ಒಂದು ಇನ್ನೊಂದು ತೋಟ ಇದೆ, ಅಲ್ಲಿಂದ ಕಟ್ ಮಾಡ್ಕೊಂಡ್ ತಂದು ಹಾಕಿರೋದು. 4 ತರ 5 ತರ ಬಾಳೆ ಇದೆ ನನ್ನ ಹತ್ರ. ಒಳ್ಳೇದು ಸರ್. ಸೊ ಎಲ್ಲಾ ತರ ಬಾಳೆ ತಿನ್ನಕ್ ಸಿಕ್ಕುತ್ತೆ. ಇರ್ಲಿ ಅಂತ ಅಂದ್ರೆ ಒಂದೇ ತರ ಇರಬಾರ್ದು ಅಂತ ನಾನು ಎಷ್ಟಾಗುತ್ತೋ ಅಷ್ಟ್ ತರ ಬಾಳೆ ಹಾಕೋಣ ಅಂತ. ಅಷ್ಟ್ ತರ ಬಾಳೆ. ಬನ್ನಿ ಸರ್. ಇದಾದ್ಮೇಲೆ ಇದ್ರ ಜೊತೆಗೆ ಇಲ್ಲೊಂದು ಖಾಲಿ ಜಾಗ ಇತ್ತು, ಇಲ್ಲಿಂದ ಎರೆಹುಳು ತೊಟ್ಟಿ ಮಾಡ್ಕೊಂಡಿದೀವಿ. ಖಾಲಿ ಜಾಗ? ನಿಮ್ ಮನೆ ಹಿಂದೆ ಇರೋ ಖಾಲಿ ಜಾಗ? ಸೇಮ್ ಅದೇ ಫ್ಲಾಟ್ ಅಲ್ಲಿ ಒಂದು ಎರೆಹುಳು ತೊಟ್ಟಿ ಮಾಡಿದೀನಿ. 2 ಪೋರ್ಷನ್ ಮಾಡಿದೀನಿ ನಾನು ಇಲ್ಲಿ. ನೋಡಿ 2 ಪೋರ್ಷನ್ ಮಾಡಿದೀನಿ. ಆಕ್ಚುಲಿ ಇನ್ನೊಂದು ವಿಷಯ ಏನಂದ್ರೆ ಈ ಗೋಡೆ ನಾವೇ ಕಟ್ಟಿರೋದು. ನೀವೇ ಕಟ್ಟಿರೋದು? ನಾನು ನಮ್ಮ ಬ್ರದರ್ ಸೇರ್ಕೊಂಡೆ ಗೋಡೆ ಕಟ್ಟಿದೀವಿ. ಫುಲ್ ಸ್ಟ್ರೈಟ್ ಇದೆ ನೋಡಿ. ಸ್ವಲ್ಪ ಆ ಕಡೆ ಈ ಕಡೆ ಏನು ಒಂದ್ ಸ್ವಲ್ಪ ಇದೆ. ಸಾಕು ಬಿಡಿ ಸರ್, ಏನ್ ಇದ್ರ ಮೇಲೆ ಏನ್ ನೀವೇನ್ ಬಿಲ್ಡಿಂಗ್ ಕಟ್ಬೇಕ? ಎರೆಹುಳು ಗೊಬ್ಬರ ತಾನೆ ನಾವೇ ಮಾಡಿರೋದು. ಹೌದು, ಇದು ನೋಡಿ. ನಿಮ್ಮ ಹಸುದು ಎಲ್ಲಾ ತೊಪ್ಪೆ ತಗೊಂಬಂದ್ ಹಾಕ್ತೀರಾ? ಹೌದು ಹೌದು. ಸರ್ ಅದಕ್ಕೊಂದು ಡ್ರಿಪ್ ಬೇರೆ ಮಾಡಿದ್ರ ಅಂದ್ರೆ ಇದಕ್ ನೀರ್ ಬೇಕು. ಹೌದೌದು, ಖಂಡಿತ ತೇವಾಂಶ ಬೇಕೇ ಬೇಕು. ನಾವು ವಾರದಲ್ಲಿ 2 ದಿನ ಇರೋದ್ರಿಂದ ಇದಕ್ಕೆ ನೀರ್ ಹಾಕಕ್ ಆಗಲ್ಲ. ಹಂಗಾಗಿ ನಾನು ಡ್ರಿಪ್ ಹಾಕಿದೀನಿ. ಇದು ಅಟ್ಲೀಸ್ಟ್ ಒಂದು 10 minutes ಬಿಟ್ರೆ ಒಂದ್ ದಿನದಲ್ಲಿ ಸಾಕು, ಆರಾಮಾಗಿ ಸಾಕು. ಇದು ನೋಡಿ, ನಾನು ಇನ್ನು ಎರೆಹುಳ ಬಿಟ್ಟಿಲ್ಲ ಇದಕ್ಕೆ. ಎರೆಹುಳ ಬಿಟ್ಟಿಲ್ಲ ನಾನು ಇದಕ್ಕೆ. ಇನ್ನೊಂದ್ ಸ್ವಲ್ಪ ಕೊಳಿಬೇಕು ಸರ್. ಅಲ್ಲ ಬಿಡ್ಬೇಕು, ಎರೆಹುಳ ಬಿಡ್ಬೇಕು ನಾನು. ಹಂಗಾಗಿ ಇದೊಂದು ತೊಟ್ಟಿ ಮಾಡ್ಕೊಂಡಿದೀನಿ. ಇದೆಲ್ಲ ನಮ್ ಕೋಳಿಗಳೆಲ್ಲ ಕೆರೆದು ಈ ತರ ಮಾಡಿದೆ. ಸ್ವಲ್ಪ ರೆಡಿ ಮಾಡಿ ನಮ್ಮ ಬಾಳೆ ಗಿಡದ ವೇಸ್ಟ್ ಅದೆಲ್ಲ ಹಾಕಿದೀನಿ ನೋಡಿ. ಆಕ್ಚುಲಿ ರೆಡಿ ಇದೆ ನಾನು ಬಿಡ್ಲಿಕ್ಕೆ. ಹೌದು, ಇಲ್ಲ ಒಳ್ಳೆ ಟೈಮ್ ಇದು, ಕರೆಕ್ಟ್ ಆಗಿದೆ. ಆಕ್ಚುಲಿ ನಾನು ಬಿಟ್ಟಿಲ್ಲ, ಬಿಡ್ತೀನಿ ಈಗ. ಇದೊಂದು ಎರೆಹುಳು ತೊಟ್ಟಿ ಮಾಡ್ಕೊಂಡಿದೀವಿ. ಆಮೇಲೆ ಸೀತಾಫಲ ಇದೆ ಇಲ್ಲಿ. ಸೀತಾಫಲಗಳು, ಊದ್ ಗಿಡಗಳು, ಹೌದು, ಎಲ್ಲಾನು ಇರುತ್ತೆ. ಆಮೇಲೆ ಪ್ರತಿಯೊಂದು ಇದು ನುಗ್ಗೆಕಾಯಿ ಗಿಡಗಳಿದೆ. ಇದು ನೋಡಿ ಒಂದು 20 ವರ್ಷ 25 ವರ್ಷ ನುಗ್ಗೆ ಗಿಡ ಇದು. ಹೌದು ಸರ್, 25 ಗುಂಟೆ ಆಕ್ಚುಲ್ ಆಗಿ ಮನೆ ಎಲ್ಲ ಕಳೆದ್ರೆ 25 ಗುಂಟೆಯಲ್ಲಿ ಏನ್ ಇಲ್ಲ ಅಂತ ಕೇಳ್ಬೇಕು ಸರ್ ನಾನು. ಆಮೇಲೆ ನೋಡಿ ಇದೊಂದು ಟ್ರಯಲ್ ಮಾಡ್ತಾ ಇದೀನಿ ನೋಡಿ. ಇಲ್ಲಿ ಬನ್ನಿ. ಇದಕ್ಕೆ ಆಕ್ಚುಲಿ ಬಂದೆ ಬೇವಿನ ಮರ ಸರ್ ಇದು. ಈ ಬೇವಿನ ಮರಕ್ಕೆ ಮೆಣಸು ಹಬ್ಸ್ತಾ. ಇದಕ್ಕೊಂದು ಮೆಣಸು ಹಬ್ಸನ ಅಂತ ಸಿಕ್ಕಾವಳೆ ಚೆನ್ನಾಗಿ ಬರುತ್ತೆ. ನಂದು ಇನ್ನೊಂದು ಫ್ಲಾಟ್ ನೋಡಿದ್ರಲ್ಲ, ಅಲ್ಲೊಂದಿತ್ತು, ನಾನು ತೋರಿಸ್ಬೇಕಾಯ್ತು ನಿಮ್ಗೆ. ಒಂದು 5 ಅಡಿ ಬಂದಿದೆ ಆಲ್ರೆಡಿ. ಅದು ಸಿಕ್ಕಾವಟೆ ಗ್ರಿಪ್ ಬರುತ್ತೆ ಅದು ನಿಮ್ಗೆ. ಗ್ರಿಪ್ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅದು. ಹೌದು, ಪ್ಲಸ್ ನಿಮ್ಗೆ ಓಡಾಡಕ್ಕೆ ಒಂದು 10 ಅಡಿ ಇದೆ ಸರ್ ರೋಡ್ ಇದು? ಇಲ್ಲ, 12 feet ಇದೆ. 12 ನಾವು ರೋಡಿಂದ ಒಳಗಡೆ ಬರ್ಲಿಕ್ಕೆ 12 feet ಇದೆ. 30 ಗುಂಟೆಯಲ್ಲಿ ಇಷ್ಟು ಪೂರ್ತಿ ಕೃಷಿ ಮಾಡಿ ಒಂದ್ 5 ಗುಂಟೆ ಮನೆ ಇದೆ. ಹಿಂದೆಗಡೆ ಒಂದು ಎರೆಹುಳು ತೊಟ್ಟಿ, ಒಂಚೂರು ನಿಮ್ ಕಾರ್ ಪಾರ್ಕಿಂಗ್ ಜಾಗ, ಹಸುವಿಂದ ಒಂದ್ ಶೆಡ್ ಮಾಡ್ಕೋದು ನೋಡಿ. ನಮ್ಮ 2 ಕಾರ್ ನಿಂತವೆ ಇಲ್ಲಿ. ಹೌದು, ನಮ್ದೊಂದು ಕಾರ್ ನಿಂತಿದೆ. ಇನ್ನೊಂದು 2 ಆರಾಮ ನಿಲ್ಸ್ಬೋದು, 4 ಕಾರು. ಸೂಪರ್ ನೋಡಿ. ಮನೆ ಮುಂದೆ ಎಲ್ಲ ಒಂದಷ್ಟು ಗಿಡಗಳು ಹಾಕೊಂಡಿದ್ದೀರಾ. ಇನ್ನೊಂದು ಟ್ರಾಲಿ ಬೇರೆ ನಿಂತಿದೆ. ಹೌದು, ಜಾಲು ಇದೊಂದು ತೋಟ ಒಂಥರ ಮಾದರಿ ತೋಟ ಸರ್, ಖಂಡಿತ ಸರ್. ನಿಮ್ಗೆ ಅಂತ ಉಳ್ಕೊಳೋದಕ್ಕೆ ಅಂತ ಒಂದ್ 5 ಗುಂಟೆಯಲ್ಲಿ ಮನೆ, ಮತ್ತೆ ಒಂದು 2 ಗುಂಟೆಯಲ್ಲಿ ಶೆಡ್ ಇದೆಯಾ ಸರ್? ಇದು 2 ಗುಂಟೆ ಮೇಲೆ ಇದೆ. 2 ಗುಂಟೆ ಶೆಡ್, ಎರೆಹುಳು ತೊಟ್ಟಿ, ಓಕೆ, ಒಂದಷ್ಟು ಪಪ್ಪಾಯ, ಕೋಳಿ, ಬಾತ್ಕೋಳಿ, ಜೇನು, ಮನೆಗೆ ಅಂತ ಒಂದ್ ಚಿಕ್ಕದೊಂದ್ ಕೈ ತೋಟ, ಶ್ರೀಗಂಧದ ಗಿಡಗಳು, ನುಗ್ಗೆ ಗಿಡಗಳು. ಸರ್ ಏನ್ ಇಲ್ಲ ಅಂತ ನಾನ್ ಕೇಳ್ಬೇಕು? ಆಪಲ್ ಇಲ್ವಾ ಅಂತ ಕೇಳಂಗಿಲ್ಲ, ಆಪಲ್ ಬೆಳೆದ್ಬಿಟ್ಟಿದ್ದೀರಾ ನೀವು. ಆಪಲ್ ಗಿಡಗಳು ಇದೆ. ಆಯ್ತಾ, ಏನ್ ಇಲ್ಲ ಅಂತ ಕೇಳ್ಬೇಕು? ಗಿಡಗಳಿದೆ. ಹೌದು, ಆಮೇಲೆ ಏಲಕ್ಕಿ ಗಿಡ ಹಾಕಿದೀವಿ. ಅಂದ್ರೆ ಇದೆಲ್ಲ ಟ್ರಯಲ್ ಅಂಡ್ ಎರರ್ ಬೇಸಿಸ್. ಹೌದು, ನಾವು ಎಷ್ಟು ಗಿಡ ತುಂಬಕ್ಕಾಗುತ್ತೋ ಅಷ್ಟು ಗಿಡನ ಈ ಮಲ್ಟಿ ಹೇಳ್ತೀವಿ ನಾವು, ಮಲ್ಟಿ ಲೇಯರ್ ತರ ಹಲವಾರು ಗಿಡಗಳನ್ನ ನಾನು ಪ್ಲಾಂಟೇಶನ್ ಮಾಡ್ತಾ ಇದೀನಿ. ಬಟ್ ನೋಡೋಣ, ನೆಕ್ಸ್ಟ್ ಇನ್ ಫ್ಯೂಚರ್ ಕೋಕೋ ಹಾಕೋದಿದೆ, ಇದ್ರಲ್ಲೇ ಕಾಫಿ ಹಾಕೋದಿದೆ. ಅಂದ್ರೆ ಎಲ್ಲ 2-3 years ಆಗುತ್ತೆ ಅವೆಲ್ಲ ಬರ್ಲಿಕ್ಕೆ. ಅಟ್ ಪ್ರೆಸೆಂಟ್ ನನಗೆ ಕಮರ್ಷಿಯಲಿ ಈಲ್ಡ್ ಬರ್ತಾರೆ ನನಗೆ ಪಪ್ಪಾಯ. ಈ ಪ್ಲಾಂಟ್ ಅಲ್ಲಿ ಕಮರ್ಷಿಯಲಿ ಬರ್ತಾರೆ ನನಗೆ ಪಪ್ಪಾಯ. ಸರ್ ನಿಮ್ ಪ್ರಕಾರ ಚಿಕ್ಕದ ಈ ತರ ಒಂದು 20-25 ಗುಂಟ ಇದ್ರೆ ಆರಾಮ ಒಂದ್ ಸಂಸಾರ ನಡೆಸಬಹುದು? ಮಾಡ್ಬೋದು, ಬಟ್ ಎಫರ್ಟ್ ಹಾಕ್ಬೇಕು. ಅದೇ ಎಫರ್ಟ್ ಹಾಕ್ಬೇಕು. ನಾವೇ ಓನ್ ಮಾರ್ಕೆಟಿಂಗ್ ಮಾಡ್ಬೇಕು. ನಾನೇ ಮಾರ್ಕೆಟಿಂಗ್ ಮಾಡಿದ್ರೆ ಒಂದು 30 ಗುಂಟೆಲಿ ಆರಾಮ್ಸೆ ಒಂದ್ ಸಂಸಾರ ಮಾಡ್ಬೋದು. ಮಾಡ್ಬೋದು. ಬಟ್ ಎಫರ್ಟ್ ಹಾಕ್ಬೇಕು, ಮಲ್ಟಿ ಕ್ರಾಪ್ ಮಾಡಬೇಕು. ಬಟ್ ನಾನೇ ಓನ್ ಮಾರ್ಕೆಟಿಂಗ್ ಮಾಡಿದಾಗ ಮಾಡ್ಬೋದು.
ಇಲ್ಲ ನಾನು ಯಾವಾಗ್ಲೂ ಏನೋ ಮಾಡ್ತೀನಿ, ಬೆಳಿಗ್ಗೆ ಹೇಳ್ತೀನಿ 12 ಗಂಟೆಗೆ ಹೇಳ್ತೀನಿ ಅಂದ್ರೆ ಆಗಲ್ಲ. ಎಫರ್ಟ್ ಹಾಕಿದ್ರೆ 100% 30 ಗಂಟೆಯಲ್ಲಿ ಒಂದು ಸಂಸಾರ ಆರಾಮ್ಸೆ ಜೀವನ ಮಾಡ್ಬೋದು. ಅದು ಬೆಸ್ಟ್ ಎಕ್ಸಾಂಪಲ್ಸ್ ನಾವೇ ಇದೀವಿ. ಹೌದು. ಆಮೇಲೆ ಈಗ ನಾವೇನು ರೆಗ್ಯುಲರ್ ಆಗಿ ನಾವೇನೇನಿಲ್ಲ, ವಾರದಲ್ಲಿ 2 ದಿನ ಅಷ್ಟೇ ನಾವು ಬರೋದು ಇಲ್ಲಿಗೆ. ಶನಿವಾರ ಭಾನುವಾರ ಅಷ್ಟೇ ಅಗ್ರಿಕಲ್ಚರ್ ಕೆಲಸ ಮಾಡ್ತೀವಿ. ಬೇರೆ ದಿನ ನಮ್ದೇ ಏನು ಪ್ರೊಫೆಷನ್ ಇರೋದ್ರಿಂದ ನಮ್ಮ ಪ್ರೊಫೆಷನ್ ಮಾಡ್ಕೊಂತ ಹೋಗ್ತೀವಿ. ಆರಾಮ್ಸೆ ಮಾಡ್ಬೋದು, ಏನು ತೊಂದರೆ ಇಲ್ಲ, ಮಾಡ್ಬೋದು. ಬಟ್ ಎಫರ್ಟ್ ಹಾಕ್ಬೇಕು. ಆಮೇಲೆ ಯಾರ ರೋಡಲ್ಲಿ ಹೋಗೋರು ಏನೋ ಆಡ್ಕೊಂತಾನೆ, ಅವಾಗೆಲ್ಲ ಕಿವಿ ಕೊಡಬಾರ್ದು. ನಮ್ಮ ಕೆಲಸ ಏನಿದೆ ನಾವು ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಿದ್ರೆ ಪ್ರಾಮಾಣಿಕ ಪ್ರಾಫಿಟ್ ಸಿಗುತ್ತೆ. ಬಟ್ ನಾಚಿಕೆ ಬಿಡಬೇಕು. ನಾವೇ ಮಾರ್ಕೆಟಿಂಗ್ ನಾವು ಮಾಡಿದ್ನ ಮಾರಕ್ಕೆ ಯಾವ ನಾಚಿಕೆ ಸರ್? ಕಾನ್ಸೆಪ್ಟ್ ನಂದೇನಂದ್ರೆ, ಒಂದು ನಾಚಿಕೆ ಬಿಡಬೇಕು, ನಾವೇ ಮಾರ್ಕೆಟಿಂಗ್ ಮಾಡ್ಕೊಂಡಾಗ ಮಾತ್ರ ವ್ಯವಸಾಯ ಮಾಡ್ಬೋದು. ಇಲ್ಲ ಅಂದ್ರೆ ನಮ್ಗೆ ಯಾವ್ದು ಪ್ರಾಫಿಟ್ ಸಿಗಲ್ಲ. 1 ಲಕ್ಷ ಸಿಗೋ ಪ್ರಾಫಿಟ್ ನಿಮ್ಗೆ ಸಿಗ 10,000 ಸಿಗುತ್ತೆ. ನಿಮ್ಗೆ 1 ಲಕ್ಷ ಬೇಕು ಅಂದ್ರೆ ನೀವೇ ಮಾರ್ಕೆಟಿಂಗ್ ಮಾಡ್ಕೋಬೇಕು. ನಿಮ್ಗೆ 1 ಲಕ್ಷ ಬೇಕಾ, ನಿಮ್ ಮಾರ್ಕೆಟ್ ನೀವೇ ನೋಡ್ಕೊಳ್ಳಿ. ಖಂಡಿತ ಸರ್, ಎಫರ್ಟ್ ಹಾಕಿ. ಥ್ಯಾಂಕ್ ಯು ಸರ್. ನಿಮ್ಮ ಇನ್ನು ಮುಂದಕ್ಕೆ ಇನ್ನು ಏನೇನೆಲ್ಲ ನೀವು ಕಾಫಿ ಹಾಕಿದ್ದೀರಾ ಆಲ್ರೆಡಿ, ಮತ್ತೆ ಕೋಕೋ ಹಾಕ್ತೀನಿ ಅಂದ್ರ, ನಿಮ್ಗೆಲ್ಲ ಇನ್ನು ಮುಂದಕ್ಕೆ ಹಾಕುವಂತ ಬೆಳೆಗಳಿಗೆಲ್ಲ ಒಳ್ಳೆ ಇಳುವರಿ ಸಿಕ್ಲಿ. ಥ್ಯಾಂಕ್ ಯು ಸರ್. ಇದೇ ತರ ಇನ್ನೂ ಒಂದಷ್ಟು ಜನಕ್ಕೆ ನೀವು ಮಾದರಿ ಆಗ್ಲಿ ಸರ್. ಸರ್ ನಿಜವಾಗ್ಲೂ ಈ 25 ಗುಂಟೆ ಅಂತ ನಾನು ಹೇಳ್ತೀನಿ, ನೀವ್ ಹೇಳ್ಬೋದು 30 ಅಂತ. ಯಾಕಂದ್ರೆ ಮನೆ ತೆಗೆದ್ರೆ 25 ಗುಂಟೆ ಜಾಗದಲ್ಲಿ ಇಷ್ಟೆಲ್ಲ ಮಾಡಬಹುದು ಅಂತ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ ಸರ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ನಿಮ್ಮ ಈ ಥಾಟ್ಸ್ಗೆ ಮತ್ತೆ ಈ ತರ ಎಲ್ಲ ಮಾಡ್ಬೋದು ಅನ್ನೋ ಒಂದು ಆಲೋಚನೆ ಬಂತಲ್ಲ ಸರ್, ಆ ಆಲೋಚನೆ ಯಾವಾಗ್ಲೂ ತುಂಬಾನೇ ಮುಖ್ಯ. ಯಾರು ಎಷ್ಟೇ ಎಕರೆಗಟ್ಟಲೆ ಜಾಗ ಇಟ್ಕೊಂಡಿರೋರ್ಗು ಆ ಥಾಟ್ ಬರಲ್ಲ ಇಂಥದ್ದು ಮಾಡ್ಬೇಕು ಅನ್ನೋರ್ಗೆ. ನಿಜವಾಗ್ಲೂ ತುಂಬಾ ಜನಕ್ಕೆ ಇದೊಂಥರ ಇನ್ಸ್ಪೈರಿಂಗ್ ವಿಡಿಯೋ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಸರ್. ನೋಡಿ ರೈತ ಮಿತ್ರ, ನೀವು ಕೂಡ ಒಂದಷ್ಟು ಸಣ್ಣ ಪುಟ್ಟ ಜಾಗ ಇದ್ರೆ ದಯವಿಟ್ಟು ಸುಮ್ಮನೆ ಇವ್ರಿಗೆ ಏನ್ ಹೇಳ್ತಾರೆ ಲೀಸ್ ಕೊಡೋದು, ಒಂದಷ್ಟು ಕಾರ್ ನಿಲ್ಸ್ಕೊಳಕ್ಕೆ ಶೆಡ್ ಮಾಡ್ಕೊಳೋದು, ಅದನ್ನೆಲ್ಲ ನಿಲ್ಸಿ ಈ ತರ ಚಿಕ್ಕದಾದಂತ ಒಂದಷ್ಟು ನಿಮ್ಮ ಕೈಗೆ ಎಟ್ಕೋಂತ ಒಂದು ತೋಟ ಮಾಡ್ಕೊಳ್ಳಿ. ಮತ್ತೆ ಈ ತರ ಮತ್ತೆ ಖುದ್ದಾಗಿ ನೀವೇ ಮಾರ್ಕೆಟ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಆರಾಮಾಗಿ ಒಂದು ಸಂಸಾರ ಸಾಗಿಸ್ಬೋದು. ನೀವು ಕೂಡ ಇದೇ ತರ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.